ಅಮ್ಮನ बोला जो आपको बोला अरे मातरमेव अनुवर्तन्ते ಅಂತ ರಾವಣನಲ್ಲಿ ಪುರುಷ ಅಮ್ಮನ ಹೊರ ಬಂದ ಒಂದು ಪಕ್ಷ ಅಪ್ಪನ ಹೊಲ ಹೊರಬಿಟ್ಟು श्री श्री सच्चिदानंदेंद्र सरस्वती महासद्गुरु ನನ್ನ ಪ್ರಕಾರ ಅವ್ರು ಮಾಡಲ್ಲ ಅವರು ಇವರು ಮಾಡಿ ಇವರು ಫೋಟೋ ಅನ್ಕೊಂಡ್ಬಿಟ್ರು ನನ್ಗೆ ಎಲ್ಲಿ ಸಿಗುತ್ತೆ ಕೇಳ್ತಾ ಇದ್ರು ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು ಲಕ್ಷ ಆಗುತ್ತಾ ಇದಕ್ಕೆ ಈಗ ಲಕ್ಷ ಆಗುತ್ತಾ ಗೊತ್ತಿಲ್ಲ ಅದ್ರ ಕಲೆಗೆ ಬೆಲೆ ಅದು ಹೇಗೆ ನಮ್ಗೆ ಇದೆಯಲ್ಲ ಇರುತ್ತೆ ಬರೋಣ ಕಲೆಗೆ ಬೆಲೆ ಇರುತ್ತೆ ಎಷ್ಟು ಅನ್ನೋದು ಗೊತ್ತಿಲ್ಲ ನಂಗೆ 1.5 ಲಕ್ಷ ಅಲ್ಲ ಫೋಟೋ ಕಾರ್ಯ ಇರ್ತದೆ ಅಲ್ಲ ಪೇಂಟಿಂಗ್ ಎಂಟು ಬೇಡ ಒರಿಜಿನಲ್ ಫೋಟೋ ಸಿಗುತ್ತೆ ಯಾಕೆ ಪಡಿಬೇಕು ಈ ಸೈಜ್ ಸಿಗಲ್ಲ ಅಂದ್ರೆ ಇದೇ ತರಹ ದೊಡ್ಡ ಇಟ್ಟಿರಲ್ಲ ಫೋಟೋ ಸಿಗುತ್ತೆ ಸರ್ ಫೋಟೋ ಸಿಗುತ್ತಂತೆ ಈ ಸೈಜ್ ಸಿಗಲ್ಲ ಕುಸುಮಾಯಿ ಯಾಕೆ ಕುಸುಮಾಕ್ಷರ ಕುಸುಮಾಯಿ ಕುಸುಮಾ ಐ ಅಲ್ಲ ಅದು ಐಫೋನ್ ಅಂತ ಐಫೋನ್ ಐನ ಕುಸುಮ ಸೇರಿಸಿದ್ದಾರೆ ಕುಸುಮಗೆ ಐಫೋನ್ ಸೇರಿಸಿ ಕುಸುಮಾಯಿ ಶಂಕಾ ಸಮಾಧಾನ ಅಲ್ವಾ 93 ಅಲ್ವಾ ನಾನು ಅಪ್ರಯುಕ್ತಮಪ್ಯೇತದ್ ವಕ್ತಾವಾಕ್ಯಂ ವಿವಕ್ಷಿತಂ ನಗಂತವ್ಯಂ ಪ್ರಧಾನೇನ ಗ್ರಹಣೇನ ನಿಧಿಂ ತಥಾ ಸುಮಂತ ಮಾತರಮೇವ ಅಗ್ರೆ ಭಿಕ್ಷೇತ ಸಾತಂತ್ರ ಭಿಕ್ಷಾಂ ಪ್ರಯಚ್ಛೇತ್ ನಾನು ಏನ್ ಸ್ಪೆಷಲ್ ಇವತ್ತು ಹ್ಯಾಪಿ ಬರ್ತ್ಡೇ ನಾನು ಅಪ್ರಯುಕ್ತಂ ಅಪಿ ಏತತ್ ವಕ್ತ್ರಾ ವಾಕ್ಯಂ ವಿವಕ್ಷಿತಂ ನ ಗಂತವ್ಯಂ ಪಥಾ ಅನೇನ ಗೃಹಾಣ ಇಮಂ ನಿಧಿಂ ತಥಾ ಅಲ್ಲ ನಾನು ಅಲ್ಲ ಅಪ್ರಯುಕ್ತಮಪಿ ಇಲ್ಲಿ ವಿಧಿವಾಕ್ಯ ಪ್ರಯೋಗ ಮಾಡದೆ ಹೋದ್ರು ಕೂಡ ಯಾಕೆ ವಕ್ತರು ಅದು ಹೇಳುವಾತನು ಚೋರಾಕುಲೋಯಂ ಪಂಥಾಹ ನಿಧಿಮಾನಯಂ ದೇಶ ನಿಧಿಮಾನಯಂ ದೇಶ ಅಂದ್ರು ಚೋರ ಆಕುಲ ಅಂತಂದ್ರು ಕೂಡ ಹೇಳುವಾತನಿಂದ ಕೂತ್ಕೊಳ್ಳಿ ಚಾಪೆ ಕೊಡಿ ಅಯಂ ದೇಶ ಚೋರಾಕುಲ ಅಯಂ ದೇಶೋ ನಿಧಿಮಾನ್ ಅದು ಅಯಂ ಪಂಥಾಹ ಚೋರಾಕುಲ ಈ ದಾರಿ ಇದೆಯಲ್ಲ ಕಳ್ಸ ಬರೋದಾರೆ ಇಲ್ಲಿ ಹೋಗ್ಬೇಡಿ ಅಂತ ವಕ್ತೃ ಆದವನು ಹೋಗ್ಬೇಡಿ ಅನ್ನೋ ಪದವನ್ನು ಹೇಳದೆ ಹೋದ್ರು ಅದು ಅಧ್ಯಾಹಾರ ಮುಂದೆ ಬರುತ್ತಲ್ಲ ಹಾಗೆ ನಿಧಿ ಇರ್ತಕ್ಕದ್ದು ಈ ಮಾರ್ಗ ಅಂದ್ರೆ ತಗೋ ಅದನ್ನ ಅಂತ ಇದ್ದೇ ಇದೆಯಲ್ಲ ಅದು ಗ್ರಹಣ ನಗಂತವ್ಯಂ ಅನ್ನೋದು ಅಂಡರ್ಸ್ಟುಡ್ ಮುಂದೆ ಬರುತ್ತಲ್ಲ ಅಂತ ನಾನು ಅಂದ್ರೆ ಅಲ್ಲ ಚೋರಾಕುಲ ಪಂಥಾಹ ಅಂದಾಗಲು ನಿಧಿಮಾನ್ ದೇಶ ಅಂತಂದಾಗಲೂ ಕೂಡ ಯಾರು ಅನ್ನೋನೋ ವಕ್ತರು ಹೇಳೋರು ಅವನಿಂದ ಈ ಹಾನೋಪಾದಾನ ಅನ್ನೋದು ಇದೆಯಲ್ಲ ಅದು ವಿವಕ್ಷಿತವಾಗಿಯೇ ಇದೆ ವಕ್ತಾ ವಾಕ್ಯಂ ಕಿಂ ವಿವಕ್ಷಿತಂ ನಿಧಿ ನಿಯೋಗ ವಿವಕ್ಷಿತ ವಿಧಿ ಅನೇನ ಪಥ ನಗರಣ ಚೋರಾಕುಲ ಅತಃ ಅಯಂ ದೇಶ ನಗಂತವ್ಯ ವಿಧಿ ಹೇಳ್ತಿದೆ ಹೋಗ್ಬೇಡ ಅದೇ ನಿಧಿ ಇದೆ ಅದನ್ನ ತಗೋ ನಿಧಿ ತಗೋ ಹೋಗ್ಬೇಡ ಹೊಡಸ್ಕೋಬೇಡ ಅದು ಅಂಡರ್ಸ್ಟುಡ್ ಬಂದೇ ಬರುತ್ತಲ್ಲ ನಿಧಿ ಅವ್ರೇನೊಂದು ಬರೀ ಜ್ಞಾಪಕ ವಾಕ್ಯ ಅದು ಕಳ್ರಿದಾರಪ್ಪ ಅಂತಂತಾನೆ ಅದು ಹೋಗ್ತೀವಿ ಹೋಗು ನಾಳೆ ಬರ ನಿಧಿ ಇದೆಯಪ್ಪ ಇಲ್ಲಿ ಅಂದ ತಗೋಬೇಕು ಅಂತ ಅವ್ನು ಹೇಳಿಲ್ಲ
ತಗೋದಿದ್ರೆ ತಗೋಬಹುದ, ಇಲ್ಲ ಇಲ್ಲ ಅವನು ಹೇಳುವ ಆತನ ವಿವಕ್ಷೆ ಇದೆಯಲ್ಲ, ಕಳ್ಳರಿಗಾರೆ ಅಂತ ಹೇಳುವಾಗ ಅವನ ಮನಸ್ಸಲ್ಲಿ ಹೋದ್ರೆ ಡೇಂಜರು, ಹೋಗ್ಬೇಡ, ನಗಂತವ್ಯ ಅಂತ, ನಗಂತ ತ್ವಯಾ ನಗಂತ, ನೀನು ಹೋಗ್ಬಾರ್ದು, ಈ ಇಲ್ಲಿ ಹೋಗ್ಬಿಟ್ಟು ತಗೊಂಡಿದ್ದೀನ ಅಂತ ಬಂದೇ ಬರುತ್ತಲ್ಲ ಅಂತ ಪೂರ್ವಪಕ್ಷಿ ಬರ್ಕೊಳ್ಳಿ. ಹೇಳುವಾತನು ಹೋಗಬಾರ್ದು ತೆಗೆದುಕೋ ಅಂತ ಹೇಳದೆ ಹೋದರು, ಹೋಗಬಾರ್ದು ತೆಗೆದುಕೋ ಬೇರೆ ಬೇರೆ ವಾಕ್ಯ. ಹೋಗ್ಬಾರ್ದು ಕಳ್ಳ ಇರೋದು, ನಿಧಿ ಇದೆ ತೆಗೆದುಕೋ, ಹೋಗ್ಬಾರ್ದು ತೆಗೆದುಕೋ ಎಂಬುದಾಗಿ ಅವನು ಹೇಳದೆ ಹೋದರು. ಆ ವಾಕ್ಯದಲ್ಲಿ ಅದು ವಿವಕ್ಷೆಯಾಗಿ ಹೇಳ್ತಲ್ಲ, ತುಂಬಾ ಲೇಟ್ ಆಗಿದೆ, ಈಗ ಶುರು ಆಗಿರೋದು, ಪರವಾಗಿಲ್ಲ. ಪರವಾಗಿಲ್ಲ, ಮಾತಾಡ್ಸ್ಬೇಕು ಅಂದ್ರೆ 11:30ವರೆಗೂ ಆಗುತ್ತೆ. ಆ ವಾಕ್ಯದಲ್ಲಿ ಅದರ ವಿವಕ್ಷೆ, ಅದರ ಹೇಳ್ಬೇಕು ಅನ್ನೋ ಅಭಿಪ್ರಾಯ ಇದ್ದೇ ಇರುತ್ತಲ್ಲ. ಆ ವಾಕ್ಯದಲ್ಲಿ ಆ ನಿಯೋಗದ ಆ ಕಟ್ಟಳೆಯ ಅಭಿಪ್ರಾಯ ಇದ್ದೇ ಇರುತ್ತದೆಯಲ್ಲ. ವಿವಕ್ಷೆ ಅಂದ್ರೆ ಅಭಿಪ್ರಾಯ. ಈ ಕಳ್ಳರ ಮಾರ್ಗ ಹೋಗತಕ್ಕದ್ದಲ್ಲ ಒಂದು ವಾಕ್ಯ. ಈ ಕಳ್ಳರ ಮಾರ್ಗ ಕಳ್ಳರಿರುವ ಮಾರ್ಗ ಹೋಗತಕ್ಕದ್ದಲ್ಲ. ಕಳ್ಳರಿರುವ ಮಾರ್ಗ ಹೋಗತಕ್ಕದ್ದಲ್ಲ. ನಿಧಿ ಇರುವಂತಹ ದೇಶ ಹೋಗಿ ತೆಗೆದುಕೊಳ್ಳತಕ್ಕದ್ದು ಎಂಬುದಾಗಿ ವಿವಕ್ಷೆ ಇದ್ದೇ ಇರುತ್ತೆ. ವಿವಕ್ಷೆಯ ಅಭಿಪ್ರಾಯ ಅಕೃತ ಮನುಷ್ಯ ಮನೋಗತ. ಮೈವಮ್ಮಂದ್ರು ಸಿದ್ಧಾಂತ. ಮುಂದಕ್ಕೆ ಮೈವಂ ನವಕ್ತಾಭಿಪ್ರಾಯ ಮೈವಂ ನವಕ್ತಾಭಿಪ್ರಾಯ ಶಬ್ದಾರ್ಥತ್ವಂ ಪ್ರಕಲ್ಪತೆ. ಮೈವಂ ನವಕ್ತಾಭಿಪ್ರಾಯ ಶಬ್ದಾರ್ಥತ್ವಂ ಪ್ರಕಲ್ಪತೆ. ಸಾಮರ್ಥ್ಯತೋ ಯಸ್ಮಾತ್ ತಾದರ್ಥಂ ನಾನ್ಯಹೇತುಕಂ. ಶಬ್ದ ಸಾಮರ್ಥ್ಯತೋ ಯಸ್ಮಾತ್ ತಾದರ್ಥಂ ನಾನ್ಯಹೇತುಕಂ. ಮೈವಂ ನವಕ್ತಾಭಿಪ್ರಾಯಾತ್ ಶಬ್ದಾರ್ಥತ್ವಂ ಪ್ರಕಲ್ಪಯೇತ್ ಪ್ರಕಲ್ಪತೆ. ಮಾ ಏವಂ ನ ವಕ್ತೃಭಿಪ್ರಾಯಾತ್ ಶಬ್ದಾರ್ಥತ್ವಂ ಪ್ರಕಲ್ಪತೆ. ಶಬ್ದ ಸಾಮರ್ಥ್ಯತಃ ಯಸ್ಮಾತ್ ತಾದರ್ಥ್ಯಂ ನ ಅನ್ಯಹೇತುಕಂ. ಇದು ಸರಿಯಲ್ಲ. ಮೈವಮ್ನ ಕರೆಕ್ಟ್, ನೀ ಹೇಳಿದ್ ಸರಿಯಲ್ಲ. ಯಾಕಂದ್ರೆ ವಸ್ತುವಿನ ಅಭಿಪ್ರಾಯದಿಂದ ಶಬ್ದಾರ್ಥವನ್ನು ಕಲ್ಪಿಸಕ್ಕಾಗಲ್ಲ. ನಾಳೆ ಕೊಡ್ತೀನಿ ಅಂತ ನಾನು ಕೊಡಬಾರ್ದು, ಇಷ್ಟ ಇದೆ, ಕೊಡಕ್ ಇಷ್ಟ ಇಲ್ಲ, ಅದೇ ಹಾಗೆ ಹೇಳ್ದ ಹಂಗ್ ಮಾಡ್ಬಾರ್ದು ನಾನು. ನಾಳೆ ಕೊಡ್ತೀನಿ ಅಂತಂದ ಅಂದ್ರೆ ನಾನು ಕೊಡೋಕ್ ಇಷ್ಟ ಇಲ್ಲ, ಅದಕ್ಕಾದ್ರೆ ಹೀಗೆ ಹೇಳ್ದ ಅಂತಂದ್ರೆ ನಾಳೆ ಬಂದ್ಮೇಲೆ ತೀರ್ಮಾನ ಮಾಡ್ಬೇಕು. ಇವಾಗ ತೀರ್ಮಾನ ಮಾಡ್ಬಿಡಿದ್ಯಾ? ಯಾವಾಗ್ಲೂ ವಾಕ್ಯದಿಂದ ಏನ್ ಅರ್ಥ ಬರುತ್ತೋ ಅಷ್ಟೇ ಅರ್ಥವೇ ಹೊರತೋ ವಕ್ತುವಿನ ಅಭಿಪ್ರಾಯ ಏನೋ ಅದು ವಾಕ್ಯ ಅರ್ಥ ಮಾಡಬಹುದು. ಕೆಲವು ಸಲ ಆಗುತ್ತೆ, ಬಾಪ ಕೊಡ್ತೀನಿ ಬೇಕಲ್ಲ, ಕೊಡಲ್ಲ ಅಂತ ಅಲ್ಲಿ ಅಭಿಪ್ರಾಯ ಧ್ವನಿಯಿಂದ ಗೊತ್ತಾಗುತ್ತೆ. ಧ್ವನಿಯಿಂದಲಾಗ್ಲಿ ಬೇರೆ ಉಪಾಯದಿಂದಲಾಗ್ಲಿ ಅಭಿಪ್ರಾಯ ಗೊತ್ತೋದಾದ್ರೆ ಆ ಅಭಿಪ್ರಾಯ ವಾಕ್ಯಕ್ಕೆ ಇರ್ಬೋದು. ಅದು ನೇರವಾಗಿ ವಾಕ್ಯ ಶ್ರವಣ ಮಾಡುವಾಗ ಏನು ಅಭಿಪ್ರಾಯ ಬರುತ್ತೋ ಅದೇ ವಾಕ್ಯ ಅರ್ಥ. ವಸ್ತುವಿನ ಅಭಿಪ್ರಾಯದಿಂದ ಶಬ್ದಾರ್ಥತ್ವವನ್ನ ಗೊತ್ತು ಮಾಡೋದಕ್ಕಾಗುವುದಿಲ್ಲ. ಹೇಳುವಾತನ ಅಭಿಪ್ರಾಯದಿಂದ ಹೇಳುವವನಿಗೆ ಇರುವ ಅಭಿಪ್ರಾಯದಿಂದ ಶಬ್ದಾರ್ಥತ್ವವನ್ನು ಕಲ್ಪಿಸೋದಕ್ಕೆ ಬರುವುದಿಲ್ಲ.
ಅಭಿಪ್ರಾಯ ಒಬ್ಬೊಬ್ಬರು ಅಂತ ತೋರುತ್ತೆ. ಹಂಗ ಅನಿಸ್ತಾ ನಂಗೆ ಹಂಗ ಅನಿಸ್ತಾ ನಂಗೆ ಹಿಂಗ ಅನಿಸ್ಕೊಂಡ್ಬಿಟ್ರೆ ಯಾವ್ದು ಅವನ ಅಭಿಪ್ರಾಯ? ಹಂಗೆ ಹಾಗೆ ಹಾ ಗುರುಗಳು ಒಂದು ವಾಕ್ಯ ಹೇಳಿದಾಗ 5 ಶಿಷ್ಯರಿದ್ರೆ ಒಬ್ಬೊಬ್ರು ಒಂಥರ ಒಂದು ಅಭಿಪ್ರಾಯ ಆಗುತ್ತೆ. ಅಷ್ಟು ನನ್ನ ಅಭಿಪ್ರಾಯ ಆಗಲ್ಲಪ್ಪ. ವಕ್ತೃವಿನ ಅಭಿಪ್ರಾಯದಿಂದ ಅಭಿಪ್ರಾಯ ಕರೆಕ್ಟಾಗಿ ಗೊತ್ತಾಗದೇ ಇರ್ಬೋದು. ಅಭಿಪ್ರಾಯ ಕರೆಕ್ಟಾಗಿ ಗೊತ್ತಾಗದೇನೆ ವಾಕ್ಯದಿಂದಲೇ ಅಭಿಪ್ರಾಯವನ್ನು ಊಹೆ ಮಾಡಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅಭಿಪ್ರಾಯದಿಂದ ಮಾತ್ರ ಬೇಡ. ಅಭಿಪ್ರಾಯದಿಂದ ಶಬ್ದಾರ್ಥತ್ವವನ್ನ ಗೊತ್ತು ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಭಿಪ್ರಾಯವು ಶಬ್ದ ಸಾಮರ್ಥ್ಯದಿಂದ ಗೊತ್ತಾಗುವಂಥದ್ದು. ಏಕೆಂದ್ರೆ ಶಬ್ದ ಸಾಮರ್ಥ್ಯತಃ ಅಭಿಪ್ರಾಯ ಗಮ್ಯತೆ. ಅಷ್ಟೇ ಹೊರತು ಬೇರೆ ಕಾರಣದಿಂದ ಗೊತ್ತಾಗುವುದಲ್ಲ. ಈಗ ಹೇಳಿದ್ರು ಇದೇ ಅಭಿಪ್ರಾಯ ಅಂದ್ರೆ ಅದು ಬಹಳ ಕಷ್ಟಪ್ಪ. ಆರೋಪ ಮಾಡ್ಬಿಟ್ರೆ ನೀನ್ ಹಿಂದೆ ನಿಂಗೆ ಇದೇ ಅಭಿಪ್ರಾಯ ಅದಕ್ಕೆ ಹಿಂಗೆ ಹೇಳಿದೆ ಅಂತಂದ್ರೆ, ಇಲ್ಲ ಮಾರಯ್ಯ ನಾನು ಅದಲ್ಲ ನಾನು ಅಂತಿದ್ದು ನಿನ್ ನನ್ನ ಅಭಿಪ್ರಾಯ ನೀನು ಒಪ್ಪಲ್ಲ ಅಂದ್ರೆ ನನ್ನ ಅಭಿಪ್ರಾಯ ನೀನು ಹೇಳಕ್ ನೀನೇ ಯಾರ? ಆಯ್ತು ನಾನು ಹೋಗಲ್ಲ. ಇಲ್ಲ ಹೋಗಲ್ಲ ಅಂದ್ರೆ ಹೋಗ್ತೀನಿ ಅಂತ ಇದೆ. ಸುಳ್ಳು ಹೇಳ್ತಿದ್ದೆ. ಹೋಗಲ್ಲ ನೀನು ಹೋಗ್ಬೇಕು ಹೋಗ ಅಂತಿದ್ದೆ. ನಿಮ್ಗೆ ಒಳಗೆ ಅಭಿಪ್ರಾಯ ಹೋಗ್ಬೇಕು ನಿಮಗೆ ಹೋಗಲ್ಲ ಅಂತ ಇದೆ ಅಷ್ಟೇ ಅಂತ. ಹೋಗಲ್ಲ ಅಂತಿದ್ದು ಹೋಗ್ತೀನಿ ಅಭಿಪ್ರಾಯ ಇದೆ ಅಂತ ಹೇಳಾಯ್ತಲ್ಲ ಇನ್ನೆಂತದ ಆರೋಪ ಮಾಡ್ಬಿಟ್ರೆ ಎಷ್ಟು ಮಾಡ್ಬೋದು. ಅದು ಬೇರೆ ಹೇತುಕವಲ್ಲ. ಅಂದ್ರೆ ಶಬ್ದಾರ್ಥದಿಂದ ಗೊತ್ತಾಗುವುದಿಂದಲೇ ಅಭಿಪ್ರಾಯ ಗೊತ್ತು ಮಾಡ್ಕೋಬೇಕೆ ಹೊರತು ಶಬ್ದಾರ್ಥ ಬಿಟ್ಟು ಬೇರೆದಿಂದ ಅಭಿಪ್ರಾಯ ಗೊತ್ತು ಮಾಡೋಕ್ಕಾಗಲ್ಲ. ಎಷ್ಟು ಗೊತ್ತು ಮಾಡೋದು ಊಹೆ ಆಗತ್ತೆ. ಊಹೆ ಹಾಗೂ ಆಗ್ಬೋದು, ಹಾಗಾಗ್ದೇನೆ ಇರ್ಬೋದು, ಬೇರೆ ರೀತಿ ಆಗ್ಬೋದು. ಊಹೆ ಇದೆಯಲ್ಲ, ಊಹೆ ಎಕ್ಸಾಕ್ಟ್ ಆಗ್ಬೋದು ಅಥವಾ ತಪ್ಪಾಗೂ ಆಗ್ಬೋದು, ಅಥವಾ ಬೇರೆ ಪ್ರಕಾರ. ಇಲ್ಲಿ ನಾವು ಆತ್ಮನನ್ನು ಸಮ್ಯಕ್ ಮಾಡಿ ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಆತ್ಮವಾದಿ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಹಾಗೆ ನಿಯೋಗ ಅಭಿಪ್ರಾಯದಲ್ಲಿ ಮಾಡಕ್ ಬರಲ್ಲಪ್ಪ. ನವ್ಯ ಪದ್ಧತಿ ನಿಯೋಗ ಇದೆ. ಇದಕ್ಕೆ ಅಭಿಪ್ರಾಯ ವಿಜ್ಞಾನ ಪ್ರಜ್ಞಾನ ಕುರುವಿತ ನಿಯೋಗ ಹೇಳ್ತಾ ಇದೆ. ಅದು ನೀನ್ ತೆಗಿತಾ ಇರೋದು. ವಸ್ತು ಪ್ರತಿಪಾದನ ವಾಕ್ಯದಲ್ಲೂ ಕ್ರಿಯೆ ಅದರ ಇಂಟೆನ್ಷನ್ ಆಗಿದೆ ಅಂತ ಸಿದ್ಧ ಮಾಡಕ್ ಹೋಗ್ತಾರೆ. ಭವದ್ಭಿರಪಿ ಚೈವೈತದಭ್ಯುಪೇಯಂ ಪ್ರಯತ್ನತಃ ಪ್ರಸ್ತುತಂತೆ ಹಿ ಶಬ್ದಾರ್ಥೇನ ವಿಶ್ವಾಸಶ್ಚೇದ್ಭವೇತ್. भवद्भिः अपि च एव एतत् अभ्युपेयं प्रयत्नतः वक्तृतन्त्रे हि शब्दार्थे न विश्वासः श्रुतेः भवेत्. ತಾವು ಕೂಡ ಇದನ್ನು ಹೀಗೆಯೇ ಯತ್ನಪೂರ್ವಕವಾಗಿ ಒಪ್ಕೊಳ್ಳಲೇಬೇಕು. ಭವದ್ಭೀರಿ ತಮ್ಮಿಂದಲೂ ತಾವು ಕೂಡ ಏತದ್ ಏವ ಇದು ಹೀಗೆಯೇ ಎಂಬುದಾಗಿ ಪ್ರಯತ್ನತಃ ಒಪ್ಕೊಳ್ಳೇಬೇಕು. ವಕ್ತೃವಿಗೆ ಅಧೀನ ಅಂತ ಬಿಟ್ರೆ ಹೇಳುವ ಆತನಿಗೆ ಅಧೀನವಾಗಿ ಶಬ್ದಾರ್ಥದಲ್ಲಿ ವಿಶ್ವಾಸ ಬರೋದಿಲ್ಲ. ಅದು ಶ್ರುತಿಗೆ ಆಗಿರೋದಿಲ್ಲ. ವಕ್ತೃತಂತ್ರೇ ಹಿ ಶಬ್ದಾರ್ಥ ವಿಶ್ವಾಸ ಶ್ರುತೇ ನಭವೆ. ಹೇಳುವ ಆತನ ಅಧೀನವಾಗಿ ಶಬ್ದಾರ್ಥವು ಅಂತ ಆಗ್ಬಿಟ್ರೆ ವಕ್ತೃತಂತ್ರೇ ಶಬ್ದಾರ್ಥೆ ಸ್ಥಿತಿ ಅವಾಗ ಶ್ರುತಿಗೆ ವಿಶ್ವಾಸವೇ ಬರೋದು. ಶ್ರುತಿ ವಿಷಯ ವಿಶ್ವಾಸವೇ ಬರೋಲ್ಲ. ಇದು ಹೇಳುವನ ಇಚ್ಛೆಗೆ ಅಧೀನವಾಗಿ ನಾನು ಅರ್ಥ ಮಾಡ್ತೀನಿ ಮಾಡ್ಬಿಟ್ರೆ ಶ್ರುತಿ ಮೇಲೆ ಯಾರು ನಮ್ಗೆ ನೀ ಒಂದು ಅರ್ಥ ಮಾಡ್ತೀವಿ ಅವನೊಂದು ಅರ್ಥ ಮಾಡಿ ನಾನು ಮಾಡ್ತೀವಿ. ಶ್ರುತಿ ಅರ್ಥ ಯಾವ್ದು ಅವಾಗ ಶ್ರುತಿ ಅರ್ಥ ಮಧ್ವಾಚಾರ್ಯ ಒಂದು ಅರ್ಥ ಮಾಡ್ತಾರೆ ಶ್ರುತಿಗೆ, ರಾಮಾಜಿ ಒಂದು ಅರ್ಥ ಮಾಡ್ತಾರೆ, ಶಂಕರಾಚಾರ್ಯ ಅರ್ಥ ಮಾಡ್ತಾರೆ. ಅವ್ರ ವಕ್ತೃತಂತ್ರ ಅವ್ರು ಹೇಳೋದಕ್ಕೆ ಅಧೀನಾಗಿ ಅರ್ಥ ಆಗ್ತಾರೆ. ಶ್ರುತಿ ಮೇಲೆ ನಂಬಿಕೆ ಹೋಗುತ್ತೆ. ಪ್ರತಿಯೊಬ್ರು ಎಷ್ಟು ಜನರು ಏನ್ ಹೇಳ್ತಾರೋ ಅದೇ ಶ್ರುತ್ಯರ್ಥ ಅಂದ್ಬಿಟ್ರೆ ಶ್ರುತಿ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ. ಇದು ಸ್ವತಂತ್ರ ಅಲ್ಲ ಅಂದ್ಬಿಡುತ್ತೆ. ಈ ಹೇಳೋರಿದಾರ ಜನ ಹೇಳೋರಿಗೆ ಅಧೀನ ಶ್ರುತ್ಯರ್ಥ ಅಲ್ಲ. ಶ್ರುತ್ಯರ್ಥ ಏನಿದೆ ಅದನ್ನ ನಾವು ತಿಳ್ಕೊಬೇಕೆ ಹೊರತು ನಾವ್ ಏನ್ ಹೇಳ್ತೀವೋ ಆ ಅರ್ಥ ಶ್ರುತ್ಯರ್ಥ ಅಲ್ಲ. ಹಾಗೆ ಅಂದ್ರೆ ಶ್ಲೋಕ ಇದು. ವಕ್ತೃತಂತ್ರೇ ಶಬ್ದಾರ್ಥೆ ಶ್ರುತೇ ವಿಶ್ವಾಸ
ಶಬ್ದಾರ್ಥ ವಕ್ತೃವಿಗೆ ಅಧೀನ. ಹೇಳೋರು ಯಾವ ರೀತಿ ಆ ವಾಕ್ಯಕ್ಕೆ ಅರ್ಥ ಮಾಡ್ತಾರೋ ಹಾಗೆ ಅರ್ಥ ಅಂದ್ಬಿಟ್ರೆ ಅವನು ಯಾವ ಶುದ್ಧಾರ್ಥ ಶಂಕರಾಚಾರ್ಯರು ಅರ್ಥ ಮಾಡ್ತಾರೆ, ಮಧ್ವಾಚಾರ್ಯರು, ರಾಮಾಚಾರ್ಯರು ಯಾವ ಅರ್ಥ ಶುದ್ಧಾರ್ಥ? ಶಬ್ದಾರ್ಥದಲ್ಲಿ ಶುದ್ಧಾರ್ಥ. ಶುದ್ಧಾರ್ಥವು ಹೇಳುವವರ ಇಚ್ಛೆಗೆ ಅಧೀನವಾಗಿ ಅಂತ ಆಗ್ಬಿಟ್ರೆ ಶ್ರುತಿ ಮೇಲೆ ವಿಶ್ವಾಸ ಹೊರಟೋಗುತ್ತೆ, ನಂಬಿಕೆ ಹೊರಟೋಗುತ್ತೆ. ಬರ್ಕೊಳ್ಳಿ, ನೀವು ಕೂಡ ಇದನ್ನ ಪ್ರಯತ್ನಪೂರ್ವಕವಾಗಿ ಹೀಗೆ ಅಂತ ಒಪ್ಪಬೇಕು. ನೀವು ಕೂಡ ಇದನ್ನ ಹೀಗೆಯೇ ನಾವು ಹೇಳಿದ ಹಾಗೆಯೇ ಎಂಬುದನ್ನ, ಹೀಗೆಯೇ ಎಂದರೆ ನಾವು ಹೇಳಿದ ಹಾಗೆಯೇ ಅಂತ ಬ್ಯಾಕಡ್ಕೊಳ್ಳಿ. ಎಂಬುದನ್ನ ಪ್ರಯತ್ನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳಬೇಕು. ಏಕೆಂದರೆ ಹಿ ಅಂದ್ರೆ ಏಕೆಂದರೆ ಶ್ರುತ್ಯರ್ಥವು ಶಬ್ದಾರ್ಥವು ವಕ್ತು ಹೇಳುವಂಥವನಿಗೆ ಅಧೀನ ಎಂದು ಅರ್ಥ ಮಾಡಿಬಿಟ್ಟರೆ ಶ್ರುತ್ಯರ್ಥವು ಹೇಳುವಂಥವರ ವ್ಯಕ್ತಿಗೆ ಅಧೀನವಾಗಿ ಆಗುವಂಥದ್ದು, ಅವರವರ ಅಭಿಪ್ರಾಯ ತಕ್ಕಾಗ ಆಗುವಂಥದ್ದು ಎಂದಾದರೆ ಶ್ರುತಿಯ ವಿಷಯಕ್ಕೆ ವಿಶ್ವಾಸ ಹೊರಟೋಗುತ್ತೆ. ಶ್ರುತಿಯ ವಿಷಯಕ್ಕೆ ನಂಬಿಕೆಯು ಗೋವೆಂಟ್ ಗಾನ್ ಹೊರಡುತ್ತೆ. ತೆಗೆದೆರಗು ಮಾಡ್ಬೋದು. ಹೀಗೆ ಕೆಳ ಮಾಡಿದ್ರೆ ತೆಗಿಕೆ ಆಗಲ್ಲ. ಹೀಗೆ ಮಾಡಿದ್ರೆ ತೆಗೆ ಬರುತ್ತೆ. ಹೀಗೆ ಮಾಡ್ಬಿಟ್ಟು ಕೆಳಕ್ ಮಾಡ್ಬಿಟ್ರೆ ಲಾಕ್ ಆಗುತ್ತೆ. ಲಾಸ್ಟ್ ಮಾಡಿದ್ರೆ ಮೋಸ್ಟ್ಲಿ ಏನೂ ಇರಲ್ಲ, ಮೊದ್ಲು ಆ ಇನ್ನೊಂದ್ ಟೈಪ್ ತರಾನೇ ಆಗ್ಬಿಡುತ್ತೆ. ಅಲ್ಲ ಅದ್ ಹಂಗೆ ಬಿಟ್ಬಿಟ್ರೆ ಮೂರು ಅದಕ್ಕೆ ಗೊತ್ತಾಗಿಲ್ಲ, ಇತ್ತಲ್ಲ ಆ ತರ ನಿಧಾನ ಬರುತ್ತೆ. ಹಾಗೆ ಸ್ಪೀಡ ಇದು ಸ್ಪೀಡು ತುಂಬಾ ಹೊಟ್ಟೆ ಬರ್ತದೆ. ಓ ಹಾಗೆ ಮಾಡಿದ್ದಾರೆ ಅಲ್ವಾ? ನಿಧಾನಕ್ಕೆ ಹಿಂದಕ್ಕೆ ಬರುತ್ತೆ. ಏನ್ ಸಾ ವಾಟ್ ಸರ್ಪ್ರೈಸ್. ಕೈ ಬಿಟ್ರು. ನಮ್ಮದು ಅಲ್ಲೊಂದಿದೆ 1 ಮೀಟರ್ 2 ಮೀಟರ್ ಸಣ್ಣದು ಬೇಕು. ಈ ಒಳಗೆಲ್ಲ ಗಲ್ಲು ಹಾಕ್ಬೇಕಂತಲ್ಲ ಬಟ್ಟೆ ಹೋಗಲ್ಲ. ಇದು ಸ್ಟೈನ್ಲಿ ಏನು ಬ್ರ್ಯಾಂಡ್ ನಾಮರೂಪ. ಹೋಗೋಣ ಮುಂದಕ್ಕೆ. ಏನ್ ಬೇಕಂದ್ರೆ ಅಣಿಯ ನೀವು ಕೂಡ ಇದನ್ನು ಹೀಗೆಯೇ ನಾವು ಹೇಳಿದ ಹಾಗೆ ಪ್ರಯತ್ನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ನಾವು ಹೇಳಿದ ಹಾಗೆಯೇ ಎಂದು ಪ್ರಯತ್ನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ಹೇಗೆಂದರೆ ಶ್ರುತ್ಯರ್ಥವು ಹೇಳುವಂತವರ ಅಭಿಪ್ರಾಯದಿಂದ ತಿಳಿಯುವುದು ಎಂದರೆ ಎಂದಾದರೆ ಶ್ರುತಿಯ ಮೇಲೆ ನಂಬಿಕೆಯೇ ಹೊರಟೋಗ್ಬಿಡುತ್ತೆ. ನಂಬಿಕೆಯೇ ಇರಲ್ಲ. ಎಷ್ಟು ತಪ್ಪಾಗುತ್ತೆ, ಎಷ್ಟು ಅರ್ಥ ನಂಬಿಕೆ ಹೋದ್ರೆ ಸುಮ್ಮನೆ ಸ್ಟೇಟ್ಮೆಂಟು. ನಂಬಿಕೆಯೇ ಇಲ್ಲ ಅಂದ್ರೆ ಅದು ಎಂಫಸಿಸ್ ಗೊತ್ತದೆ. ನಾನಾ ವಿಧ ಪುಮಾರ್ಥಾಪ್ತಿರಪಿ ವಕ್ತುಃ ಸಮೀಹಿತ. ಅಪಿವಕ್ತೋ ಅಯ್ಯೋ ತಸ್ಯ ಅಪಿ ತ್ವದುಕ್ತೈವಂ ಶಬ್ದಾರ್ಥತ್ವಂ ಪ್ರಸಜ್ಯತೆ.
नानाविधमुपर्थाप्तिः अपिवक्तुः समीहिता तस्य अपिवदुक्तीवं शब्दार्थत्वं प्रसज्यते नानाविधपुमर्थाप्तिः अपि वक्तुः समीहिता तस्याः अपि तदुक्त्या एवं ಯಾವತ್ತು ಹೇಳ್ಕೊಳ್ಳೋಣ ಶಬ್ದಾರ್ಥತ್ವಂ ಪ್ರಸಜ್ಯತೆ ಅಲ್ಲೂ ಯಾವತ್ತಿಲ್ಲ ಯಾವತ್ತು शब्दार्थत्वं प्रसज्यते ಪುಮರ್ಥಾಪ್ತಿ ನಾನಾ ವಿಧವಾದ ಪುಮರ್ಥಾಪ್ತಿಯು ಯಾವತ್ತಿಲ್ಲ ಬರೀ 50 ನಾನಾ ಪ್ರಕಾರವಾದ ಪುರುಷಾರ್ಥ ಪ್ರಾಪ್ತಿಯು ಕೂಡ ಪುರುಷಾರ್ಥ ಪ್ರಾಪ್ತಿ ನಾನಾ ಪ್ರಕಾರ ಇದೆ ಅಂತ ನಮ್ಗೆ ಅದು ಕೂಡ ಹೇಳುವಂತನ ಪ್ರಯತ್ನದಿಂದ ಆಗತ್ತೆ ಅಂತಂದ್ರೆ ಸಮೀಹಿತನೇ ಇಷ್ಟ ಆದದ್ದ ಸಮೀಹಿತ ಅಂದ್ರೆ ಅವರ ಪ್ರಯತ್ನದಿಂದ ಆದ್ದು ಇಷ್ಟದಿಂದ ಆದ್ದು ಇಷ್ಟವಾಗಿರುವುದು ಸಮೀಹಿತ ಅರ್ಥಾತ್ಮಕ ಕಾಮ ಇಷ್ಟ ಆಗಿರೋದು ಅಂತ ಸಮೀಹಿತ ಅರ್ಥಾತ್ಮಕ ಕಾಮಧೇ ನಮಃ ಸಮೀಹಿತ ಅಂದ್ರೆ ಬಯಸಿದ್ದಾದ ಅಂತ ಬಯಸಿದ್ದಾದದ್ದು ಅಂತ ಆದ್ರೆ ಅಂದ್ರೆ ವಕ್ತುವಿನ ಇಷ್ಟಕ್ಕೆ ಅಂತ ಆದ್ರೆ ಆಗ ಅದಕ್ಕೂ ಕೂಡ ಆ ಪುರುಷಾರ್ಥಕ್ಕೂ ಕೂಡ ನಿನ್ನ ಯುಕ್ತಿಯಿಂದಲೇ ನಿನ್ನ ಯುಕ್ತಿಯಿಂದ ತದುಕ್ತ್ಯ ನಿನ್ನ ಮಾತಿನಿಂದಲೇ ಅದು ಈ ರೀತಿ ಶಬ್ದಾರ್ಥತ್ವ ಅಂತ ಅದಾಗುತ್ತೆ ಕೊನೆಗೆ ಯಥಾಪ್ರಕಾರ ಅದು ಇದೇ ಶಬ್ದಾರ್ಥ ಅಂತ ಅವ್ರು ಅರ್ಥ ಮಾಡ್ಬೇಕು ಅವ್ರಿಗೆ ಕೊನೆಗೆ ಅವ್ರವ್ರ ಪ್ರಕಾರವಾಗಿ ಅವ್ರು ಅರ್ಥ ಮಾಡಿದ್ರು ಇದು ಶಬ್ದಾರ್ಥ ಅಂತ ಅರ್ಥ ಮಾಡ್ಬೇಕೆ ಹೊರತು ನನ್ನ ಅರ್ಥ ಅಂತ ಅರ್ಥ ಮಾಡೋ ಹಾಗಿಲ್ಲ ಯಾವ್ಯಾವ ಪ್ರಕಾರವಾಗಿ ಅರ್ಥವನ್ನು ಇಷ್ಟಪಟ್ಟು ಅರ್ಥ ಮಾಡ್ತಾರೋ ಅವರೆಲ್ಲೂ ಇದು ಶಬ್ದಾರ್ಥ ಅಂತ ಅರ್ಥ ಮಾಡ್ಬೇಕು ಅಂದ್ರೆ ನನ್ನ ಅರ್ಥ ಅಂತ ಅರ್ಥ ಮಾಡೋಕ್ಕಾಗುತ್ತೋ ಶಬ್ದಕ್ಕೆ ಇದೇ ಅರ್ಥ ಅಂತ ಮಾಡ್ಬೇಕು ಶಬ್ದಾರ್ಥ ಅಂತ ಅರ್ಥ ಮಾಡ್ಬೇಕು ಅವಾಗೇನಾದ್ರು ಶಬ್ದಾರ್ಥ ಪ್ರಾಮುಖ್ಯತೆ ಬಂತು ಅಭಿಪ್ರಾಯ ಪ್ರಾಮುಖ್ಯತೆ ಬರ್ಲಿಲ್ಲ ಅಭಿಪ್ರಾಯ ಪ್ರಾಮುಖ್ಯತೆಯನ್ನ ಶಬ್ದಾರ್ಥ ಪ್ರಾಮುಖ್ಯತೆಯು ಅಂತ ಅಭಿಪ್ರಾಯ ಪ್ರಾಮುಖ್ಯತೆ ನೀನು ನಡ್ಕೊಂಡಾಗಲ್ಲ ಅಂದ್ರೆ ಈ ದೋಷ ಬಂದು ಒದಗುತ್ತೆ ಅಂತ ಹೇಳ್ತೀಯಾರ ಅಂತ ಅದೇ ಶಬ್ದಾರ್ಥವಾಗಿ ಬಂದು ಕುತ್ಕೊಂಡ್ಬಿಡುತ್ತೆ ಹೇಳ್ಬಿಟ್ರೆ ಅದೇಂತಿಲ್ವಲ್ಲ ಈ ರೀತಿಯಾಗಿ ಶಬ್ದಾರ್ಥವೇ ಬಂದು ಒದಗುತ್ತೆ ಅಂತ ಕೊನೆಗೂ ಆ ದೋಷ ಬಂದ್ಬಿಡುತ್ತೆ ಅಂತ ಶಬ್ದಾರ್ಥ ದೋಷ ಅಲ್ಲ ಶಬ್ದಾರ್ಥ ಇಷ್ಟ ಅವನು ಹೇಳ ಹಂಗೆ ಮನಸ್ಸಲ್ಲಿ ಇರೋದೇ ಶಬ್ದಾರ್ಥ ಅಂತ ಹೇಳಕ್ ಕೊಡ್ತಿದ್ರೆ ಯಾರ್ಯಾರ ಮನಸ್ಸಲ್ಲಿ ಏನೇನ್ ಕಲ್ಪನೆ ಇರುತ್ತೋ ಅವೆಲ್ಲ ಶಬ್ದಾರ್ಥವಾಗಿ ಬಂದ್ಬಿಡುತ್ತೆ ಹಾಗಿಲ್ಲ ಇಲ್ಲೇ ಅಲ್ಲಿ ಇಲ್ಲ ಇಲ್ಲೇ ಅದಕ್ಕೂ ಆ ನಿನ್ನ ಇಷ್ಟಾರ್ಥಕ್ಕೂ ಕೂಡ ನಿನ್ನ ಯುಕ್ತಿ ಅಂತ ಹೇಳೋ ಹೋದ್ರು ಕೂಡ ಆ ಶಬ್ದಾರ್ಥತ್ವೇ ಅದ ಅರ್ಥ ಅಂತ ಆಗತ್ತೆ ಹೊರತು ಇದಂತ ಆಗೋದೇ ಇಲ್ಲ ಅಲ್ಲಿ ಹಾಗೆ ಮಾಡ್ತೀರಾ ನಾನು ಹಿಂದಿಂದನೇ ಎಳ್ಕೊಂಡಿದ್ದಾರೆ ಹೇಳ್ಕೊಂಡು ಅವಾಗ ಏನಾಯ್ತು ಅದೇ ಅನವಶ್ಯ ಆಗ್ಬಿಡುತ್ತೆ ಅವರ ಏಕರೂಪ ಇಲ್ಲ ಅಂತ ಆಗ್ಬಿಡುತ್ತೆ ಒಬ್ಬೊಬ್ರದ್ದು ಒಂದೊಂದು ಆಗ್ಬಿಡುತ್ತೆ ದೇಹ ಪ್ರಕಾರ ಹೌದು ಅವ್ರವ್ರು ಹೇಳೋದು ಅದ ಅವ್ರವ್ರ ಮೂಲಕ ಅದೇ ಶಬ್ದಾರ್ಥ ಅಂತ ಬಂದೋದು ಬಿಡುತ್ತೆ ಅಂತ ದೋಷ ಆಗ್ಬೇಕು ಅಲ್ಲ ತ್ವದುಕ್ತ್ಯ ನಿನ್ನ ಉಕ್ತಿಯಿಂದ ದೋಷ ನಂತರ ತೋರಿಸ್ತಿರೋದು ಹೌದಾ ಇವಾಗ ಯಾವ್ದೋ ಒಂದು ವಾಕ್ಯ ಇದೆ ಗ್ರಾಮ ಗಚ್ಚ ಈಗ ನಾನ್ ಅನ್ಕೋತೀನಿ ಅಲ್ಲಿ ಹೋಗ್ಬಿಟ್ಟು ನನ್ನ ಬಾಳೆಹಣ್ಣೆಲ್ಲ ಮಾರಿ ನಾನು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ಅಂದ್ರೆ ಅದು ಪುರುಷಾರ್ಥ ಅಂತ ಇನ್ನೊಬ್ಬರಿಗೆ ಎಲ್ಲೋ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಚಾಕ್ಲೇಟ್ ತಗೊಂಡ್ ತಿನ್ಬೇಕು ಅಂತಿದೆ ಪ್ರತಿಯೊಬ್ಬರಿಗೂ ಅವ್ರವ್ರ ಮನಸ್ಸಲ್ಲಿರೋ ಇದೇನೆ ಆ ಗ್ರಾಮ ಗಚ್ಚ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಬಂದ್ಬಿಡುತ್ತೆ ಆ ದೋಷ ಬಂದ್ಬಿಡುತ್ತೆ ಈ ಹೇಳೋ ಹಂಗೆ ಆಗ್ಬಿಟ್ರೆ ಪುರುಷಾರ್ಥ ಅನೇಕ ಇರುತ್ತಲ್ಲ ಒಬ್ಬೊಬ್ರು ಒಂದೊಂದು ಪುರುಷಾರ್ಥ ಇರುತ್ತೆ ಒಂದೇ ಶಬ್ದ ಗ್ರಾಮಂಗಚ್ಚ ಅಷ್ಟರಲ್ಲೇನೆ ಅವ್ರವ್ರ ಮನಸ್ಸಲ್ಲಿ ಏನೇನೇನೇನು ಕಲ್ಪನೆಗಳು ಇರುತ್ತೋ ಯಾಕೆ ಹೇಳ್ದ ಅಂತ ನಾವಂಗಚ್ಚ ಯಾಕೆ ಹೇಳ್ದ ಅಂತ ಏನು ಅವ್ರವ್ರು ಏನು ಅನ್ಸುತ್ತೋ ಅದನ್ನ ಅರ್ಥ ಆಗುತ್ತೆ ಅವ್ರವ್ರ ಪ್ರಕಾರ ಅದನ್ನೇ ಶಬ್ದಾರ್ಥವಾಗಿ ಬಂದು ಹೋಗ್ಬಿಡುತ್ತೆ ದೋಷ ತೋರಿಸ್ತಾ ಇದಾರೆ ನಾನಾ ವಿಧ ಪುಮರ್ಥಾಪ್ತಿರಪಿ ವಕ್ತು ಒಂದು ಹೇಳುವಂಥವನಿಗೆ ನಾನಾ ಪ್ರಕಾರ ಪುರುಷಾರ್ಥ ಪ್ರಾಪ್ತಿಯು ಇಷ್ಟವಾದದ್ದು ಅಂತ ಆದ್ರೆ ಆ ಇಷ್ಟಾರ್ಥವೂ ಕೂಡ ತಸ್ಯಾಪಿ ಸ್ಮಿಹಿತಾಯಾಃ ಅಪಿ ತದುಕ್ತ್ಯ ಏವಂ ಪ್ರಸಜ್ಯತೆ ನೀನು ಹೇಳ್ದಂತೆ ತಗೊಂಡ್ರೆ ಅದಷ್ಟರ್ಥವೂ ಶಬ್ದಾರ್ಥ ಅಂತ ಆಗ್ಬಿಡುತ್ತೆ ಹಾಗೆ ಬರ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ನಾನಾ ಪ್ರಕಾರವಾದ ಪುರುಷಾರ್ಥ ಪ್ರಾಪ್ತಿಯು ಹೇಳುವಾತನಿಗೆ ಬೈಕಿ ಇದೆ ಎಂದಾದರೆ
ಹೇಗೆ ಇಲ್ಲವಾದರೆ ಇದೆ ಬೈಕೆ ಎಷ್ಟು ಬೈಕೆ ಅಂತ ಅನ್ನೂ ವಾಕ್ಯಾರ್ಥವೇ. ಕಾಮಕ್ಕೆ ಹೋಗು ಅಂದ್ರೆ ಊಟ ಮಾಡ್ಕೊಂಬ ಅಂತ ಅರ್ಥ, ನಾಮಕ್ಕೆ ಹೋಗು ಅಂದ್ರೆ ಯಾರನ್ನೋ ಕಂಡುವ ಅಂತ ಅರ್ಥ, ನಾಮಕ್ಕೆ ಹೋಗು ಅಂದ್ರೆ ಬಿಸ್ನೆಸ್ ಮಾಡ್ಕೊಂಬ ಅಂತ ಅರ್ಥ. ನಾಮಕ್ಕೆ ಹೋಗುದು ಒಂದೇ ವಾಕ್ಯ. ಅದಕ್ಕೆ ಇದಕ್ಕೋಸ್ಕರ ನೀವು ಅರ್ಥ ಮಾಡ್ಬಿಟ್ರೆ ಅದೆಲ್ಲವೂ ವಾಕ್ಯಾರ್ಥ ಅಂತ ಆಗಿ ತಸ್ಯಾವಿ ಅಷ್ಟು ಶಬ್ದಾರ್ಥ ಅಂತ ಆಗ್ಬಿಟ್ಟು ನಿಲ್ಗಡೆ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಇದಮಿತ್ತಮ್ಮನ ಅರ್ಥ ಇಲ್ಲ ಅಂತ ಆಗುತ್ತೆ. ನಾನಾ ಪ್ರಕಾರವಾದ ಪುರುಷಾರ್ಥ ಪ್ರಾಪ್ತಿಯು ಬೀಳುವಾತನ ಬೈಕೆ ಇದ್ದರೆ ಬೈಕೆ ಇದ್ದರೆ ಅಲ್ಲ, ನಾನಾ ಪುರುಷಾರ್ಥ ಪ್ರಾಪ್ತಿಯು ಕೂಡ ಹೇಳುವಾತನ ಬೈಕೆ ತಕ್ಕಾಗ ಆಗುತ್ತೆ ಎಂದಾದರೆ, ಬೈಕೆ ಆದದ್ದಾದರೆ ಮಗು ಹೇಳುವಾತನ ಬೈಕೆ ಆದದ್ದಾದರೆ ಆ ಬೈಕೆಯೂ ಕೂಡ ನೀನು ಹೇಳುವ ರೀತಿಯಿಂದ ಎಲ್ಲವೂ ಶಬ್ದಾರ್ಥ ಅಂತ ಎಂದು ಬಂದೊದಗುತ್ತೆ. ಅದಷ್ಟು ಶಬ್ದಾರ್ಥ ಎಂಬುದಾಗಿ ಬಂದೊದಗುತ್ತೆ. ವದುಕ್ತ ರೀತ್ಯ ಸರ್ವಂ ವಾಕ್ಯಾರ್ಥಂ ಶಬ್ದಾರ್ಥ ಅರ್ಥ ಸರ್ವ ವಾಕ್ಯಾರ್ಥ ಎಲ್ಲವೂ ಶಬ್ದಾರ್ಥ ಶಬ್ದಾರ್ಥವಾದದ್ದಾಗಿದೆ, ವಾಕ್ಯಾರ್ಥವಾದದ್ದಾಗಿದೆ ಎಂದಾಗತ್ತೆ. ಅದು ಆಗ್ಬಿಡುತ್ತೆ ಅಂತ ಅನುಷ್ಠ ಪ್ರಸಕ್ತಿ ತೋರಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಒಂದು ವಾಕ್ಯ ಕೇಳಿದ್ರೆ ಏನೇನು ಅರ್ಥ ಬರುತ್ತೋ ಅಷ್ಟರ್ಥವೂ ಆ ವಾಕ್ಯಕ್ಕಿದೆ ಅಂತ ಆಗ್ಬಿಡುತ್ತೆ. ಅವ್ರವ್ರು ತೋರಿಸಿದ ಅರ್ಥವೇ ಆ ವಾಕ್ಯಾರ್ಥ ಅಂತ ಆಗ್ಬಿಡುತ್ತೆ. ವಾಕ್ಯಕ್ಕೆ ಅರ್ಥ ಇಲ್ಲ ಅಂತ ಸ್ವತಂತ್ರ ಅರ್ಥ ಇಲ್ಲೇ ಇಲ್ಲ. ಇನ್ ಸಾಮರ್ಥ್ಯಕ್ಕೆ ಹೇಗೆ ನಿಂಗೆ ಅರ್ಥ ಆಗುತ್ತೋ ಅದೇ ಅರ್ಥ. ಹೇಳಂಗೆ ಇವಾಗ ಊರಿಗೆ ಹೋಗು ಅವನಿಗೆ ಇಲ್ಲಿ ಇರಬೇಡ, ಊರಿಗೆ ಹೋಗುದು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಬೋದು. ಇಲ್ಲ ಊರಿಗೆ ಹೋದ್ರೆ ನಿಂಗೆ ಲಾಭ ಆಗುತ್ತೆ ಅದಕ್ಕೋಸ್ಕರ ಹೇಳು ಅಂತ ಹೇಳ್ತಾ ಇದ್ದಾರೆ. ಊರಿಗೆ ಹೋಗು ನಿಮ್ಗೆ ವಿಷಯ ಗೊತ್ತಾಗುತ್ತೆ, ಏನೋ ಒಂದು ವಿಷಯ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಊರಿಗೆ ಹೋಗೋದು ಅಷ್ಟೇ ವಾಕ್ಯ. ಒಂದೇ ವಾಕ್ಯಕ್ಕೆ ಅಷ್ಟು ಅರ್ಥ ಬರುತ್ತೆ ಅನ್ನೋದು ಇದಾಗುತ್ತೆ. ಅಷ್ಟರ್ಥವೇ ಅದು ಅಷ್ಟರ್ಥವೂ ಆ ವಾಕ್ಯಾರ್ಥ ಅಂತ ಅಂದ್ರೆ ವಾಕ್ಯಾರ್ಥ ನಿಲ್ಗಡೆ ಇಲ್ಲ ಅಂತ ಆಗ್ಬಿಡುತ್ತೆ. ವಾಕ್ಯಾರ್ಥಕ್ಕೆ ವಿವಕ್ಷಿತ ಅರ್ಥ ಅಭಿಪ್ರಾಯ ಅರ್ಥ ಆಗ್ಬಿಟ್ರೆ ಶಬ್ದದಿಂದ ಅರ್ಥ ಬಂದದ್ದು ಅರ್ಥ ಅಲ್ಲ, ಅಭಿಪ್ರಾಯದಿಂದ ಬಂದ ಅರ್ಥ ಅಂತ ಆಗ್ಬಿಟ್ರೆ 106 ಅರ್ಥ ಆಗ್ಬಿಡುತ್ತೆ ವಾಕ್ಯಕ್ಕೆ. ಅದೊಂದು ದೋಷ. ಅದು ಅನೇಕಾರ್ಥವಾಗೋದು, ಅನೇಕಾರ್ಥತ್ವಸ್ಯ ಅನ್ಯಾಯತ್ವಾದಂತ. ಪ್ರವೃತ್ತಿಂ ವಾ ನಿವೃತ್ತಿಂ ವಾ ಯದಾ ವಿಪ್ರೇತ್ಯ ಚೇತಸಾ ಕಿಂಚಿತ್ ಜಿಜ್ಞಾಸ್ಯತೆ ಜ್ಞಾತ್ರಾ ಪ್ರತ್ಯಕ್ಷಾದಿ ಪ್ರಮಾಣತಃ. ಪ್ರವೃತ್ತಿಂ ವಾ ನಿವೃತ್ತಿಂ ವಾ ಯದಾ ವಿಪ್ರೇತ್ಯ ಚೇತಸಾ ಕಿಂಚಿತ್ ಜಿಜ್ಞಾಸ್ಯತೆ ಜ್ಞಾತ್ರಾ ಪ್ರತ್ಯಕ್ಷಾದಿ ಪ್ರಮಾಣತಃ. ಪ್ರವೃತ್ತಿಂ ವಾ ನಿವೃತ್ತಿಂ ವಾ ಯದಾ ಅಭಿಪ್ರೇತ್ಯ ಚೇತಸಾ ಕಿಂಚಿತ್ ಜ್ಞಾಸ್ಯತೆ ಜ್ಞಾತ್ರಾ ಜಿಜ್ಞಾಸತೆ ಜ್ಞಾತ್ರಾ ಪ್ರತ್ಯಕ್ಷಾದಿ ಜಿಜ್ಞಾಸತೆ ಅಲ್ಲ, ಜಿಜ್ಞಾಸ್ಯತೆ ಜ್ಞಾತ್ರಾ ಪ್ರತ್ಯಕ್ಷಾದಿ ಪ್ರಮಾಣತಃ. ಯಾವಾಗ ಮುಂದಿಂದು ಸೇರಿಸ್ಕೊಂಡೆ ಅನ್ವಯ ಆಗತ್ತೆ. ಹೌದಾ? ಯದಾ ಅಭಿಪ್ರೇತಾಪಿ ನ ತದಾ ಪ್ರವರ್ತನೆ ಎದಿರೇ ಅದು ತಿಳಿಸ್ಬೇಡ. ಅಭಿಪ್ರೇತಾಪಿ ನ ತದಾ ಪ್ರವರ್ತನೆ ಗಿರಿನೇ ತದಾ ಪ್ರತ್ಯಕ್ಷಾದಿ ಪ್ರಮೇಯೇತಿ ಶಕ್ಯಾ ವಕ್ತುಂ ವಿಪಶ್ಚಿತಾ. ಅಭಿಪ್ರೇತಾಪಿ ನ ತದಾ ಪ್ರವೃತ್ತಿರ್ಯದಿನೇ ತದಾ ಪ್ರತ್ಯಕ್ಷಾದಿ ಪ್ರಮೇಯೇತಿ ಶಕ್ಯಾ ವಕ್ತುಂ ವಿಪಶ್ಚಿತಾ. ಅಭಿಪ್ರೇತ ಅಪಿ ನ ತದಾ ಪ್ರವೃತ್ತಿಃ ಯದಿ ವಾ ಇತರ ಪ್ರತ್ಯಕ್ಷಾದಿ ಪ್ರಮೇಯ ಇತಿ ದೀರ್ಘ ಪ್ರಮೇಯ ಇತಿ ಶಕ್ಯಾ ವಕ್ತುಂ ವಿಪಶ್ಚಿತಾ. ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಅಭಿಪ್ರಾಯ ಪಡ್ಕೊಂಡು ವಿವೇಕದಿಂದ ಏನ್ ತಿಳ್ಕೊಳಕ್ ಇಷ್ಟಪಡ್ತಾನೋ ಯಾರು ಜ್ಞಾತ್ರ ಜಿಜ್ಞಾಸೆ ಇದೆ. ಅದು ಪ್ರತ್ಯಕ್ಷಾದಿ ಪ್ರಮಾಣದಿಂದಲೇ ತಿಳ್ಕೊಳಕ್ ಇಷ್ಟಪಡ್ತಾನೆ. ಮುಂಚೆ ಬೇಕು ಪ್ರತ್ಯಕ್ಷಾದಿ ಪ್ರಮಾಣದಿಂದ ಜ್ಞಾತವಾದವನು
ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಯಾವಾಗ ಅಭಿಪ್ರಾಯ ಪಡ್ಕೊಂಡು ಏನನ್ನಾದ್ರೂ ತಿಳ್ಕೊಳ್ಳೋಕೆ ವಿವೇಕದಿಂದ ತಿಳ್ಕೊಳ್ಳೋಕೆ ಕೊಡ್ತಾನೋ ಆಗಲೂ ಅಭಿಪ್ರೇತಾಪಿ ಆ ಅಭಿಪ್ರಾಯವಾದದ್ದಾದರೂ ಆಗ ಪ್ರವೃತ್ತಿ ಇವ ನಿವೃತ್ತಿ ಅಂತ ಇತರ ಅಂದ್ರೆ ಪ್ರವೃತ್ತಿ ಅಥವಾ ನಿವೃತ್ತಿ ಇದು ಯಾವುದು ನತದ ಪ್ರವೃತ್ತಿ ಯಾವಾಗ ಪ್ರವೃತ್ತಿ ಅಂತೂ ಅರ್ಥ ಆಗಲ್ಲ ಯಾಕಂದ್ರೆ ನಿವೃತ್ತಿ ಅರ್ಥ ಆಗ್ತಾ ಇದೆ ನಿವೃತ್ತಿ ಅಂತೂ ಅರ್ಥ ಆಗಲ್ಲ ಪ್ರವೃತ್ತಿ ಅರ್ಥ ಆಗುತ್ತೆ ಹಾಗಾಗಿ ಅದನ್ನ ಪ್ರತ್ಯಕ್ಷಾದಿ ಪ್ರಮೇಯ ಅದು ಪ್ರತ್ಯಕ್ಷಾದಿ ಪ್ರಮೇಯವು ವಿಪಶ್ಚಿತ ವಿವೇಕಿಯಾದ್ರಿಂದ ಅದನ್ನ ತಿಳ್ಕೊಳಕ್ ಆಗತ್ತೆ ಅಲ್ಲ, ಪ್ರತ್ಯಕ್ಷ ಆಗಲ್ಲ ಅಂತ ಅವ್ರೆ. ಹ್ಮ್ ಪ್ರತ್ಯಕ್ಷ ಆದ ಪ್ರಮಾಣಗಳಿಂದ ಅದು ತೋರಲ್ಲ ಅಂತ ಇದ್ದಾರೆ. ತೋರಿದ್ದಲ್ಲ ಅಂತ ಆಗತ್ತೆ ಹಾಗೆ ಇಲ್ಲಿ ಹೀಗೆ ಬರ್ಕೊಳ್ಳಿ ಪ್ರತ್ಯಕ್ಷಾದಿ ಪ್ರಮಾಣದಿಂದ ಜ್ಞಾತವಾದವನು ತಿಳಿಯುವಾತನು ಅಂತ ಪ್ರತ್ಯಕ್ಷಾದಿ ಪ್ರಮಾಣ ತಿಳಿಯುವಾತನು ಪ್ರವೃತ್ತಿಯನ್ನೋ ಅಥವಾ ನಿವೃತ್ತಿಯನ್ನೋ ಯಾವಾಗ ಅಭಿಪ್ರಾಯ ಮಾಡಿಕೊಂಡು ವಿವೇಕದಿಂದ ಜಿಜ್ಞಾಸೆ ಮಾಡಕ್ ಹೋಗುತ್ತಾನೋ ಅಲ್ಲಿ ವಿಷಯದಲ್ಲಿ ಪ್ರವೃತ್ತಿ ಬಗೆಯಾಗಿ ನಿವೃತ್ತಿ ಬಗೆಯಾಗಿ ವಿಚಾರ ಮಾಡಕ್ ಹೋಗ್ತಾನೆ ಯಾವುದೋ ಒಂದು ವಿಷಯದಲ್ಲಿ ಪ್ರವೃತ್ತನ ಆಗ್ಬೇಕು ನಿವೃತ್ತನ ಆಗ್ಬೇಕು ಅಂತ ವಿಚಾರ ಮಾಡಕ್ ಹೋಗ್ತಾನೆ ವಿಚಾರ ಮಾಡಕ್ ಹೋದಾಗ ಅವನ ಮನಸ್ಸಲ್ಲಿ ಯಾವ್ದೋ ಒಂದು ಬರುತ್ತೆ. ಅದು ಅಭಿಪ್ರಾಯ ಪ್ರವೃತ್ತಿ ಮಾಡ್ಬೇಕು ಅಂತಾನೋ ನಿವೃತ್ತಿ ಮಾಡ್ಬೇಕು ಅಂತಾನೋ ಯಾವ್ದೋ ಒಂದು ಹೊಳೆಯುತ್ತೆ. ಬರುತ್ತೆ ಅಷ್ಟನ್ನ ಪ್ರತ್ಯಕ್ಷಾದ ಪ್ರಮಾಣಗಳಿಂದ ಅದನ್ನ ಸಿದ್ಧಪಡಿಸಕ್ಕಾಗಲ್ಲ. ಅದು ಅಭಿಪ್ರಾಯವಾಗಿದ್ದಾದ್ರೂ ಕೂಡ ಅಭಿಪ್ರಾಯವಾಗಿ ಕೂಡ ಅದನ್ನ ಪ್ರತ್ಯಕ್ಷಾದಿ ಪ್ರಮೇಯದಿಂದ ವಿವೇಕಿಯಾದವನಿಗೆ ಪ್ರವೃತ್ತಿ ಅಂತಲಾಗಲಿ ನಿವೃತ್ತಿ ಅಂತ ನಿಶ್ಚಯ ಮಾಡಕ್ ಆಗಲ್ಲ ಏನ್ ಬರ್ಕೊಂಡ್ಯಾ ಅದು ಅಭಿಪ್ರೇತವಾಗಿದ್ದು ಅಭಿಪ್ರಾಯ ಆಗಿದ್ದರು ಇಲ್ಲ ಕರೆಕ್ಟ್ ಊಟ ಆಶ್ಚರ್ಯ ಅಭಿಪ್ರಾಯವಾಗಿದ್ದರು ವಿವೇಕಿಯಾದವನಿಗೆ ಪ್ರವೃತ್ತಿ ಆಗಲಿ ನಿವೃತ್ತಿ ಆಗಲಿ ಯಾವುದನ್ನು ಇದು ಪ್ರತ್ಯಕ್ಷಾದಿ ಪ್ರಮೇಯ ಎಂದು ಗೊತ್ತು ಮಾಡ್ಕೊಳಕ್ಕಾಗಲ್ಲ ಪ್ರತ್ಯಕ್ಷಾದ ಪ್ರಮಾಣಗಳಿಂದ ತಿಳಿದು ಬರುವುದಿಲ್ಲ. ಬರೋದಲ್ಲ ಅದಕ್ಕಾಗಲ್ಲ ಸಿಕ್ಕಿಸ್ಕೊಳ್ಬೇಕು ಅಂಗಿಗೆ ಇದು ಅಂಗಿಗೆ ಸಿಕ್ಕಿಸ್ಕೊಳ್ಬೇಕು ಇಂಜಿನಿಯರ್ಗಳು ಹೋಗ್ತಾರಲ್ಲ ಸೈಟ್ಗೆ ದೊಡ್ಡದಾಯ್ತು ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಸಿಕ್ಸ್ತಾರೆ ಇದು ಒಳಗೆ ಇದನ್ನ ಒಳಗೆ ಮಾಡ್ತಾರೆ ಇದು ಹೊರಗೆ ಮಾಡಿ ಹಿಂಗ್ ಸಿಕ್ಸಲ್ಲ ಹೊರಗೆ ಮಾಡಿ ಹಿಂಗ್ ಶಿಕ್ಷಿದ್ರೆ ಬೀಳಲ್ಲ ಇಲ್ಲ ಅದಿದೆ ಹಂಗೆ ಹಾ ಜೇಬದೇ ಇರುತ್ತೆ. ಅಲ್ಲ ಅದೇ ಮಾಡ್ಕೋಬೇಕಲ್ಲ ಅದಿದ್ರೆ ಏನೋ ಒಂದ್ ಮಾಡ್ತಾರೆ. ಅಲ್ಲ ಚೇಷ್ಟ ಏನಪ್ಪಾ ಇತಶ್ಚಾಭಿಪಗಂತವ್ಯಂ ಏತತ್ತುಲ್ಯೇಪಿ ವಸ್ತುನಿ ಏಕಸ್ಯ ಹಾರಧೀಸ್ತಸ್ಮಿನ್ ಉಪಾದಿತ್ಸಾ ಪರಸ್ಯ ಚ ಹಾಗೂ
ಆಟ ಆಡ್ತಿದ್ವಿ. ಕ್ಲಾಸ್ ಬಂಕ್ ಹೊಡಿಯೋದು. ಬಹಳ ಬೇಜಾಗ್ತಿತ್ತು. ಸ್ಕೂಲ್ ಹೋಗ್ಬೇಕು ಅಂದ್ರೆ ನಂಗೆ ದೊಡ್ಡ ಅನಿಸ್ತಾ ಇತ್ತು. ಸ್ಕೂಲು ಅಂದ್ರೆ ನಂಗೆ ಬಹಳ ಅರ್ಜಿ. ಏನಪ್ಪ ತುಂಬಾ ಬೇಜಾರು ಸ್ಕೂಲು. ಇಲ್ಲ ಅವೆಲ್ಲ ಯೋಚನೆ ಬರ್ತಾರೆ. ಸ್ಕೂಲ್ ಅಂದ್ರೆ ಯಾಕೆ ಕಲಿಸ್ತಾರೆ ಇದನ್ನ, ಏನಾಗುತ್ತೆ ಯಾಕೆ ಅವ್ರು ಏನ್ ಕಲಿಸ್ತಾರೆ ನಮ್ಗೆ ಏನೇ ಅಂತ ನನ್ಗೆ ಅನಿಸ್ತಾ ಇತ್ತು. ಅದಕ್ಕೆ ಈಗ ನಾನು ಯಾವ ಸ್ಕೂಲ್ಗೂ ಹೋಗಲ್ಲ, ನನಗೆ ಬೇಡ ಸ್ಕೂಲು. ಡ್ರಾಯಿಂಗು, ಕಲರಿಂಗು ಅವೆಲ್ಲ ಭಾರಿ ಇಷ್ಟ. ಅದ್ ಮಾಡ್ಸ್ಲೆ ಅದಕ್ಕೆ ಕಲಿಸಿ. ಸ್ಕೂಲಲ್ಲಿ ನಾನು ಡ್ರಾಯಿಂಗ್ ಕಲರಿಂಗ್ ಮಾಡ್ಕೊಂಡು ಮನೇಲೆ ಖುಷಿಯಾಗಿತ್ತು. ಅಲ್ಲ ಆ ಕ್ಲಾಸೇ ಇರ್ಬೇಕಲ್ಲ. ವಿದೇಶದಲ್ಲಿ ಹಾಗೆ ಇರ್ತಂತೆ. ವಿದೇಶದಲ್ಲಿ ಯಾವ್ಯಾವ ಏನು ಇಷ್ಟ ಅಂತ ಕಲಿ. ವಯಸ್ಸಿಗೆ ಬಂದ್ಮೇಲೆ ಈಗ ಸಣ್ಣ ಮಕ್ಕಳಲ್ಲ ಇಲ್ವಾ, ಒಂದೊಂದ್ ದಿನ ಒಂದೊಂದ್ ಹೇಳುತ್ತೆ. ಸರಿ 4 ದಿನ ಅದಕ್ಕೆ ಕಳಿಸಿ, ಆಮೇಲೆ ಇನ್ನೇನೋ ಬೇಕು ಅಂತ ಅದು ಇದಿರಲ್ಲ, ಇಂತ ಇಲ್ಲ ಬರ್ದಿರೋ. ಏನಪ್ಪಾ ಅಭಿಪ್ರೇತ ಆಯ್ತಲ್ಲ. ಅಭಿಪ್ರೇತ ಅಪಿ ನ ತದಾ ಪ್ರವೃತ್ತಿಃ ಯದಿ ಅತಃ ಆಯ್ತು. ಅಭ್ಯುಪಗಂತವ್ಯಂ ಇದಶ್ಚ ಇತಃ ಚ ಚ ಅಭ್ಯುಪಗಂತವ್ಯಂ ಏತತ್ ತುಲ್ಯೇ ಅಪಿ ವಸ್ತುನಿ ಏಕಸ್ಯ ಹಾನಧೀಃ ತಸ್ಮಿನ್ ಪುತ್ರಾದಿ ಉಪಾದಿತ್ಯ ಪುತ್ರನ ಮಗ ಬೇಕಂಗಾಗಲ್ಲ. ಪರಸ್ಯ ಒಬ್ಬನಿಗೆ ಬಿಡ್ಬೇಕು ಅಂತ ಒಬ್ಬನು ತಗೋಬೇಕು ಅಂತ ಆಸೆ ಬರುತ್ತೆ. ಒಂದೇ ವಸ್ತು ಹಂಗೆ ಅನ್ಬೇಡ್ ಫಾದರ್ ಅಂತಾರೆ. ಅಲ್ವಾ? ಅನ್ಬೇಡ್ ಫಾದರ್. ಹಾ ಅನ್ವೇಷಾದರ ಆಸೆ ಯಾವಾಗ ಆಗ್ತೀನಿ. ಅಯ್ಯೋ ಬ್ರಹ್ಮಚಾರಿ ಏಕಾಕಿ ಕಾಮಯತೆ ಛಾಯಾಮೇಶ ಪ್ರಧಾನಮಂತ್ರಿಯ. ಇದರಿಂದ ಇಷ್ಟ ಹೇಳಿದ್ರೆ ಇತಶ್ಚನ ಈ ಕಾರಣದಿಂದ ಇದನ್ನು ನೀವು ಒಪ್ಕೋಬೇಕು. ಯಾವಾಗ್ಲೇ ಇದಕ್ಕೆ ಸಮಾನವಾದ ವಸ್ತುವಿನ ವಿಷಯದಲ್ಲೂ ನಾವು ಲೋಕದ ವಸ್ತು ವಿಷಯಕ್ಕೆ ಹೇಳಿದ್ವಿ. ಗ್ರಾಮ ಗಚ್ಚ ಅಥವಾ ಗೃಹಂಗಚ್ಚ ಅದನ್ನ ಪಡ್ಕೋ. ಧನಂ ಪ್ರಾಪ್ನುಹಿ ಅಂತಂದ. ಹಂಗೆ ಅವನು ಬೇಕು ಅಂತ ಇರ್ಬೇಡ ಅಂತ ಹಾಕಿ ದುಡ್ಡು ಹೋಗ್ತಾ ಇದ್ದಾನೆ. ಮಾಡ್ಕೊ ದುಡ್ಡು ಪಡ್ಕೊ ಗೊತ್ತಾಗತ್ತೆ ಆಮೇಲೆ ಅಂತ ಅದಕ್ಕೆ ಹೇಳ್ತಾ ಇದ್ದಂತೆ. ಎಲ್ಲಕ್ಕೂ ಹೇಳ್ಬೋದು ಅರ್ಥನ. ದುಡ್ಡು ಪಡ್ಕೊ ಅಂತ ಅಂದಪ್ಪ. ದುಡ್ಡು ಪಡ್ಕೊ ಅಂದ್ರೆ ನಾನು ಇಲ್ಲಿರ್ಬಾರ್ದು ದುಡ್ಡು ಹೋಗು ಅಂತ ಇದ್ದಾರೆ. ದುಡ್ಡು ಪಡ್ಕೊ ಅವ್ನಿಗೆ ಗೊತ್ತಾಗುತ್ತೆ ದುಡ್ಡು ಕಷ್ಟ ಏನು ಅಂತ ಅಂತ ಇದ್ದಾರೆ. ಆಮೇಲೆ ಮಾಡ್ಬೋದು. ಅವ್ರವ್ರ ಬುದ್ಧಿ ತಕ್ಕಾಗ ಅರ್ಥ ಅಂತ ಆಗ್ಬಿಟ್ರೆ ಈ ದಾರಿ ಹೋಗು ಈ ದಾರಿ ಬಾರಿ ಕೇಳಿದ್ರೆ ಇತಶ್ಚನ ಈ ಕಾರಣದಿಂದ ಇದನ್ನು ಒಪ್ಪಿಕೊಳ್ಳಬೇಕು. ಇದಕ್ಕೆ ಸಮಾನವಾದ ವಸ್ತುವಿನ ವಿಷಯದಲ್ಲೂ ಇದನ್ನು ಒಪ್ಪಿಕೊಳ್ಳಬೇಕು. ಈ ಕಾರಣದಿಂದ ಇದಕ್ಕೆ ಸಮಾನವಾದ ವಸ್ತುವಿನ ವಿಷಯದಲ್ಲೂ ಇದನ್ನು ಒಪ್ಪಿಕೊಳ್ಳಬೇಕು. ಇದಕ್ಕೆ ಸಮಾನವಾಗಿರುವ ವಸ್ತುವಿನ ವಿಷಯದಲ್ಲೂ ಒಪ್ಪಿಕೊಳ್ಳಬೇಕು. ಏಕೆಂದ್ರೆ ಒಬ್ಬನಿಗೆ ಒಂದಲ್ಲಿ ಬೀಳ್ಬೇಕು ಅನ್ನೋ ಇಚ್ಛೆ ಇದ್ರೆ ಇನ್ನೊಬ್ಬನಿಗೆ ತಗೋಬೇಕು ಅನ್ನೋ ಇಚ್ಛೆ ಬರುತ್ತೆ. ಒಬ್ಬನಿಗೆ ಒಂದಲ್ಲಿ ತೆಗೆದುಕೊಳ್ಳಬೇಕೆಂಬ ಬುದ್ಧಿ ಇದ್ದರೆ ಒಬ್ಬನಿಗೆ ಒಂದಲ್ಲಿ ತೆಗೆದುಕೊಳ್ಳಬೇಕೆಂಬ ಬುದ್ಧಿ ಇದ್ದರೆ ಇನ್ನೊಬ್ಬನಿಗೆ ಅದನ್ನ ಹಾನೋಪಾದಾನ ಸಾಕ್ಷಿ ಹಾನೋಪಾದಾನ ವರ್ಜಿತ. बुद्धे परम एवं बुद्धे परम बुद्धे परम स्वतो मुक्तम आत्मानं मुनिरभ्यधात्. बुद्धे परम स्वतो मुक्तम आत्मानं मुनिरभ्यधात्. क्या लिखे इन ಬರ್ದಿ ಸರ್. ಈ ಕಾರಣದಿಂದ ಇದಕ್ಕೆ ಸಮಾನವಾಗಿರುವ ಒಂದು ವಿಷಯದಲ್ಲಿ ಸಮಾನವಾಗಿರುವ ವಸ್ತು ವಿಷಯದಲ್ಲಿಯೂ ಹೀಗೆಯೇ ಎಂದು ಒಪ್ಪಿಕೊಳ್ಳಬೇಕು. ಹೀಗೆಯೇ ಎಂದು ಒಪ್ಪಿಕೊಳ್ಳಬೇಕು. ಏಕೆಂದರೆ ಒಬ್ಬನಿಗೆ ಒಂದು ವಿಷಯದಲ್ಲಿ ಬಿಡಬೇಕು ಅನ್ನೋ ಇಚ್ಛೆ ಇದ್ರೆ
ಇನ್ನೊಬ್ಬರು ತೆಗೆದುಕೊಳ್ಳಬೇಕು ಅನ್ನೋ ಇಚ್ಛೆ ಬರುತ್ತದೆ. ಒಬ್ಬನಿಗೆ ಹಾತು ಇಚ್ಛ ಹಾನಧಿ ಬಿಡಬೇಕು ಅನ್ನೋ ಬುದ್ಧಿ, ನೀನ್ ತಗೋಬೇಕು ಅನ್ನೋ ಇಚ್ಛೆ. ಏನ್ ಮಾಡಕ್ಕಾಗಲ್ಲ, ಇದು ಸ್ವಭಾವ ಅನುಕೂಲದೆ. ನಾವು ಯಾವ್ದು ಬೇಡ ಅಂತ ಹೆಸರು ಅದನ್ನ ಆಡ್ಸ್ಕೊಂಡು ತಗೊಂಡೋಗ್ತಾರೆ. ಈ ಮಾಲ್ಮಾಲಿ ಬರ್ತಾರಲ್ಲ, ಎಷ್ಟಿದ್ದಲ್ಲ ಆಡ್ಸ್ಕೊಂಡು ತಗೊಂಡೋಗ್ತಾರೆ. ನಮ್ಗೆ ಬೇಡ, ಅದು ಅವ್ರಿಗೆ ಬೇಕು. ಅಷ್ಟು ಬೇಡ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋ ವಸ್ತುಗಳನ್ನೇ ಇಲ್ಲ, ಬುದ್ಧಿಗಳನ್ನೇ ಇರೋದು. ಶಬ್ದಾರ್ಥತ್ವೇ ಹಿ ಸರ್ವೇಷಾಂ ಆದಾನೈವ ಧೀರ್ ಭವೇತ್. ಮುಪೇಕ್ಷಾಯಾಂ ಪ್ರಹಾಣೇ ವಾ ನ ಚಾನೇಕಾರ್ಥತಾಮುತಾ. ಶಬ್ದಾರ್ಥತ್ವೇ ಹಿ ಸರ್ವೇಷಾಂ ಆದಾನಾಯೈವ ಆದಾನಾಯ ಏವ ಧೀಃ ಭವೇತ್ ನ ಉಪೇಕ್ಷಾಯಾಂ ಪ್ರಹಾಣೇ ವಾ ನ ಚ ಅನೇಕಾರ್ಥತಾ ಮತ. ಅದು ಶಬ್ದಾರ್ಥವಾಗ್ಬಿಟ್ರೆ ತೆಗೆದುಕೊಳ್ಬೇಕು ಅನ್ನೋದೇ ಶಬ್ದಾರ್ಥ ಅಂತ ಆಗ್ಬಿಟ್ರೆ ಎಲ್ರಿಗೂ ತಗೋಬೇಕು ಅಂತ ಅರ್ಥ ಆಗ್ಬೇಕಾಗಿತ್ತು. ತಗೋಬೇಕು ಅನ್ನೋದೇ ಶಬ್ದಾರ್ಥ ನೀವು ಅನ್ಕೊಂಡ್ಬಿಟ್ರೆ ಎಲ್ರಿಗೂ ಯಾಕೆ ಅರ್ಥ ಆಗಲ್ಲ? ಎಲ್ರಿಗೂ ತಗೋಬೇಕು ಅನ್ನೋ ಅರ್ಥ ಆಗ್ಬೇಕಾಗಿತ್ತು. ಆಮೇಲೆ ಉಪೇಕ್ಷೆಯಲ್ಲೂ ಪ್ರವೃತ್ತಿ ಆಗ್ಬಾರ್ದಾಗಿತ್ತು. ಅದ ಬಿಡ್ಬೇಕು ಅನ್ನೋದ್ರೂ ಪ್ರವೃತ್ತಿ ಆಗ್ಬಾರ್ದಾಗಿತ್ತು. ಕೆಲವು ಜನ ಅಸಡ್ಡೆ ಮಾಡಿ ನೆಗ್ಲೆಕ್ಟ್ ಮಾಡ್ತಾರೆ, ನಮ್ ಬೇಡಪ್ಪ ನಮ್ಮ ವಿಷಯ ಮಾಡ್ತಾರೆ. ಕೆಲವರು ಅಪೇಕ್ಷೆ ಪಡ್ತಾರೆ, ಬೇಕು ಅಂತಾರೆ. ಇದೆಲ್ಲ ಹೆಂಗ್ ಬರುತ್ತೆ?
ಹಾ ಏನಪ್ಪ ಶಬ್ದಾರ್ಥತ್ವ ಐತಿ ಆಯ್ತಲ್ಲ ಅಷ್ಟ ಬರ್ಕೊಂಡಾಯ್ತಾ ಬರ್ಕೊಳ್ಳಿ ಎಲ್ಲವೂ ಶಬ್ದಾರ್ಥವೇ ಅಂತ ಆಗ್ಬಿಟ್ರೆ ಎಲ್ಲವೂ ಶಬ್ದಾರ್ಥವೇ ಅಂತ ಆಗ್ಬಿಟ್ರೆ ಒಬ್ಬರಿಗೆ ತೆಗೆದುಕೊಳ್ಬೇಕು ಅನ್ನೋ ಬುದ್ಧಿ ಮುಂದೆ ಎಲ್ರಿಗೂ ತೆಗೆದುಕೊಳ್ಳೋ ಬುದ್ಧಿಯೇ ಬರ್ಬೇಕಾಗಿತ್ತು. ತೆಗೆದುಕೊಳ್ಬೇಕು ಅನ್ನೋದೇ ಶಬ್ದಾರ್ಥ ಅಂತ ಆಗ್ಬಿಟ್ರೆ ಮಾಡುವ ತೆಗೆದುಕೊಳ್ಬೇಕು ಅನ್ನೋದೇ ಶಬ್ದಾರ್ಥ ಅಂತ ಆಗ್ಬಿಟ್ರೆ ಮಾಡೋ ಹಾಗ್ಬೇಡ. ತೆಗೆದುಕೊಳ್ಬೇಕು ಅನ್ನೋದೇ ಶಬ್ದಾರ್ಥ ಅಂತ ಆಗ್ಬಿಟ್ರೆ ಹಾಗೆ ಮಾಡಿ ತಪ್ಪು ಹೇಳ್ಬಿಟ್ಟೆ. ತೆಗೆದುಕೊಳ್ಬೇಕು ಅನ್ನೋದೇ ಶಬ್ದಾರ್ಥ ಅಂತ ಆಗ್ಬಿಟ್ಟರೆ ಎಲ್ಲರಿಗೂ ತೆಗೆದುಕೊಳ್ಳಬೇಕು ಅನ್ನೋ ಬುದ್ಧಿಯೇ ಬರಬೇಕಾಗಿತ್ತು. ಹಾಗೆ ತೆಗೆದುಕೊಳ್ಳಬೇಕೆನ್ನುವುದೇ ಶಬ್ದಾರ್ಥವಾಗ್ಬಿಟ್ಟರೆ ಎಲ್ಲರಿಗೂ ತೆಗೆದುಕೊಳ್ಳಬೇಕೆಂಬ ಬುದ್ಧಿಯೇ ಬರಬೇಕಾಗಿತ್ತು. ಉಪೇಕ್ಷೆಯಲ್ಲಾಗಲಿ ಉಪೇಕ್ಷೆನೇ ಉದಾಸೀನತೆ. ಉಪೇಕ್ಷೆಯಲ್ಲಾಗಲಿ ಕೈ ಬಿಡುವುದು ಪ್ರಹಾಣ ಬಿಟ್ಟಾಕುವುದು ಅನ್ನೋದಲ್ಲಿ ಬರಬಾರ್ದಾಗಿತ್ತು. ಹಾಗೆ ಅನೇಕಾರ್ಥವಾಗುವುದು ಎಂಬುದು ಒಪ್ಪಿಗೆ ಅಲ್ಲ. ಒಂದು ವಾಕ್ಯಕ್ಕೆ ಅನೇಕಾರ್ಥವಾಗುವುದು ಎಂಬುದು ಒಪ್ಪಿಗೆ ಇಲ್ಲ. ಚರ್ಚೆ ಮಾಡ್ತಾರಲ್ವ ಶಬ್ದಾರ್ಥ ವಾಕ್ಯಾರ್ಥಕ್ಕೆ ವಾಕ್ಯಾರ್ಥ ಹೀಗರ್ಥ ಚರ್ಚೆ ಮಾಡೋದು ಎಷ್ಟು ಚರ್ಚೆ ಮಾಡ್ತಾರೆ ಅದಲ್ಲ ಏನಾಗಿಲ್ಲ ಎಲ್ರಿಗೂ ತೆಗೆದುಕೊಳ್ಬೇಕು ಅನ್ನೋ ಅರ್ಥವೇ ಬರಬೇಕಾಗಿತ್ತು. ಎಲ್ಲರಿಗೂ ತೆಗೆದುಕೊಳ್ಳಬೇಕೆಂಬ ಅರ್ಥವೇ ಬರಬೇಕಾಗಿತ್ತು. ತೆಗೆದುಕೊಳ್ಳಬೇಕೆಂಬ ಅರ್ಥವೇ ಬರಬೇಕಾಗಿ ಬೇಕಾಗಿತ್ತು. ಮೇಲಿನ ಬರೆದ ಹೊಡೆದ ಬೇಕಾಗಿತ್ತು. ಉಪೇಕ್ಷೆ ಮಾಡುವುದಲ್ಲಾಗಲಿ ಕೈ ಬಿಡುವುದಲ್ಲಾಗಲಿ ಬರಬಾರದಾಗಿತ್ತು. ಹೇಳ್ತಾ ಇದ್ದಂಗೆ ಫಿಟ್ ಆಗ್ಬಿಡ್ಬೇಕು. ಎಷ್ಟು
ಹಾ ಏನಪ್ಪಾ ನಾಪೇ ಶಬ್ದಾರ್ಥತ್ವೇ ಹಿ ಸರ್ವೇಷಾಂ ಅದು ಎಲ್ರಿಗೂ ಅದು ಶಬ್ದಾರ್ಥತ್ವ ಅಂತ ಆಗ್ಬಿಟ್ರೆ ಎಲ್ಲರಿಗೂ ತೆಗೆದುಕೊಳ್ಬೇಕು ಅನ್ನೋ ಬುದ್ಧಿಯೇ ಬರ್ಬೇಕಾಗಿತ್ತೇ ಹೊರತು ಉಪೇಕ್ಷೆಯಲ್ಲಾಗ್ಲಿ ಬಿಡ್ಬೇಕು ಅನ್ನೋದಲ್ಲಾಗ್ಲಿ ಬರಬಾರ್ದಾಗಿತ್ತು. ಅಷ್ಟೇ ಅಲ್ಲ, ಶಬ್ದಾರ್ಥವು ಅನೇಕ ಆಗುವುದು ಸರಿಯಲ್ಲ, ಒಪ್ಪಿಗೆ ಇಲ್ಲ. ನಚ ಪ್ರವರ್ತಕತ್ವೇಪಿ ವಾಕ್ಯಸ್ಯಾಂಗೀಕೃತೆ ತ್ವಯಾ ಶಕ್ಯೋ ವಿಧಾಯಿನೋನ್ಯೇಷಾಂ ಪದಾನಾಂ ವಕ್ತುಮನ್ವಯಃ. ಪ್ರವರ್ತಕತ್ವೇಪಿ ವಾಕ್ಯಸ್ಯಾಂಗೀಕೃತೆ ತ್ವಯಾ ಶಕ್ಯೋ ವಿಧಾಯಿನೋನ್ಯೇಷಾಂ ಪದಾನಾಂ ಪ್ರವರ್ತಕತ್ವೇ ಅಪಿ ವಾಕ್ಯಸ್ಯ ಅಂಗೀಕೃತೆ ಶಕ್ಯಃ ವಿಧಾಯಿನಃ ಅನ್ಯೇಷಾಂ ಪದಾನಾಂ ವಕ್ತುಂ ಅನ್ವಯಃ. ವಾಕ್ಯಾನಾಂ ಪ್ರವರ್ತಕತ್ವೇ ಅಂಗೀಕೃತೇಪಿ ಸ್ವಯ ನೀನು ವಾಕ್ಯಗಳಿಗೆ ಪ್ರವರ್ತಕತ್ವ ಇದೆ. ಹಾ ನೀನು ವಾಕ್ಯಕ್ಕೆ ಪ್ರವರ್ತಕತ್ವೇ ಇರೋದು ಅಂತ ಒಪ್ಕೊಂಡ್ರು ಕೂಡ ಅವಾಗ ಬಾಕಿ ಪದಗಳಿಗೆ ವಿಧಾನ ಮಾಡುವಂತಹ ಒಂದು ಅನ್ವಯ ಪದವನ್ನು ನಿಂಗೆ ಹೇಳಕ್ ಆಗೋದೇ ಇಲ್ಲ. ಅನ್ವಯ ನಶಕ್ಯ, ಅನ್ವಯವನ್ನು ನಿಂಗೆ ಹೇಳಕ್ ಆಗೋಲ್ಲ. ವಿಧಾಯಿನ ಅನ್ಯೇಷ, ವಿಧಾನ ಮಾಡುವಂತಹ ಬೇರೆ ಪದಗಳಿಗೆ ಅನ್ವಯವನ್ನು ನಿಂಗೆ ಹೇಳೋದಕ್ಕೆ ಆಗುವುದಿಲ್ಲ. ಅಲ್ಲಿ ಸಪ್ತಮಸಿ ವಾಕ್ಯ ಇದೆ, ಅದು ಪ್ರವರ್ತಕವೇ ಅಂತಂದ್ರೆ ಯಾವ ಪದ ವಿಧಿ ಮಾಡ್ತಾ ಇದೆ ಅಂತ ಅನ್ಯ ತೋರ್ಸ್ಬೇಕಾದ್ರೇನೋ. ಅಹಂ ಬ್ರಹ್ಮಾಸ್ಮಿ ವಾಕ್ಯ ಇದೆ, ನಾನು ಬ್ರಹ್ಮವಾಗಿದ್ದೇನೆ ಅಂತ ವಾಕ್ಯ ಇದೆ. ಅದು ಯಾವ್ದು ನನ್ನ ಕ್ರಿಯೆ ತೊಡಗಿಸ್ತಾ ಇರುವಂತಹ ಪದ ಅಂತ ಅನ್ವಯ ಮಾಡಿ ತೋರ್ಸೋ. ಹಾಗಿಲ್ಲ, ನೀನ್ ಹೇಳ್ದಂಗೆ ವಾಕ್ಯಕ್ಕೆ ಅದೇ ಅಭಿಪ್ರಾಯ ಅಂತ ಅಂದ್ಕೊಂಡ್ರು ನೀನು ತ್ವಯ ವಾಕ್ಯಸ್ಯ ಪ್ರವರ್ತಕತ್ವ ಅಂಗೀಕೃತೇಪಿ, ನೀನು ವಾಕ್ಯಕ್ಕೆ ಪ್ರವರ್ತಕತ್ವವನ್ನು ಒಪ್ಪಿಕೊಂಡರು ಬರ್ಕೋ. ವಾಕ್ಯಕ್ಕೆ ಪ್ರವರ್ತಕತ್ವ ಇರದೆ ಎಂಬುದಾಗಿ ಒಪ್ಪಿಕೊಂಡರೂ ಕೂಡ ಪ್ರವರ್ತಕತ್ವವನ್ನು ವಿಧಾನ ಮಾಡುವ ಬೇರೆ ಪದಗಳಿಗೆ ಅನ್ವಯವನ್ನು ಹೇಳೋದಕ್ಕಾಗುವುದೇ ಇಲ್ಲ. ಪ್ರವರ್ತಕತ್ವವನ್ನು ವಿಧಾನ ಮಾಡುವ ಬೇರೆ ಪದಗಳಿಗೆ ಅನ್ವಯವನ್ನ ಆಗೋದೇ ಇಲ್ಲ. ಇದಂ ಸರ್ವಂ ವಿಧೇಯ ಮಹಾತ್ಮ ಅಂತಿದೆ, ಕ್ರಿಯಾಪದವೇ ಇಲ್ಲ. ಹೆಂಗ ಪಾಠ ಮಾಡ್ತೀಯಾ? ಪ್ರವರ್ತಕತೆ ಎಲ್ಲಿ ತೋರಿಸ್ತೀಯಾ? ಕ್ರಿಯಾಪದ ಅನ್ವಯ ಎಲ್ಲಿ ಮಾಡ್ತೀಯಾ? ವಾಕ್ಯದಲ್ಲೂ ಹೇಳ್ತಾರೆ, ಕ್ರಿಯೆ ಇರೋ ವಾಕ್ಯದಲ್ಲೂ ಬೇರೆ ಪದಗಳಿಗೆ ಹೇಗೆ ಅನ್ವಯ ತೋರಿಸ್ತೀಯ ಅಂತ ಕೇಳ್ತೀಯಲ್ಲ. ವಾಯುವಿಗೆ ಶ್ವೇತಮಾಲಭೇದ ಭೌತಿಕಾಮಹ ವಾಯುವಿಗೆ ಪಿಠಾ ದೇವತಾ ಇದೆ. ವಾಯುವಿಗೆ ಆಲಭೇದ ಶ್ವೇತಮ ಆಲಭೇದ ಅನ್ನೋದು. ವಾಯುವಿಗೆ ಪಿಠಾ ದೇವತೆ ಅನ್ವಯ ಹೆಂಗ್ ಮಾಡ್ತೀಯ? ಆಲಭೇದಾಗೆ ವಾಯುವ ಆಲಭೇದ ಪಿಠಾವ ದೇವತಾ ಆಲಭೇದ ಹೆಂಗ್ ಮಾಡ್ತೀಯ? ಬರಲ್ಲ. ಕ್ರಿಯಾ ಪದ ಕ್ರಿಯೆ ಅಂತ ತೋರಿಸುತ್ತೆ ಅನ್ನೋದನ್ನ ಬಿಟ್ಟು ಬೇರೆ ಪದಗಳು ಒಂದು ವಾಕ್ಯದಲ್ಲಿ ಕ್ರಿಯಾನ್ವಯ ಹೆಂಗ್ ತೋರಿಸ್ತೀಯ? ಹೆಂಗ್ ಮಾಡ್ತೀಯಾ? ವಾಯುವಿಗೆ ಶ್ವೇತಮಾಲಭೇದ ಭೌತಿಕಾಮೋ ವಾಯುವಿಗೆ ಪಿಠ ದೇವತಾ ಅಂತ ವಾಕ್ಯ ಇದೆ. ವಾಯುವಿಗೆ ಪಿಠ ದೇವತಾ ಆಲಭೇದ ಮಾಡ್ತೀಯಾ? ವಾಯು ದೇವತಾ ಆಲಭೇದ ಅನ್ವಯ ಮಾಡ್ತೀಯಾ? ಬರ್ಕೊಂಡಾಯ್ತಾ? ಕಿಂ ಸ್ವಾರ್ಥ ಮಾತ್ರ ನಿಷ್ಠತ್ವಂ ಉತ ಕಾರೀಕ ನಿಷ್ಠತಾ? ಪದಾರ್ಥ ಮಾತ್ರ ಸಂಸರ್ಗ ಪರತಃ ಕಿಂತಿಚೀರ್ಯತಾಂ.
किं स्वार्थमात्रनिष्ठत्वं उत कालिकनिष्ठता पदार्थमात्रसंसर्गपरता किं दूतु इति ईर्यताम्. ಹೇಳಿ ಬಾ ಯಾರು ಹೇಳಿ ಏನಪ್ಪ ಒಂದು ಪದಕ್ಕೆ ತನ್ನ ಅರ್ಥವನ್ನು ಹೇಳೋ ಅಷ್ಟರಲ್ಲಿಯೇ ಅದಕ್ಕೆ ತಾತ್ಪರ್ಯ ಅಂತ ಹೇಳ್ತೀರೋ, ಈಗ ಕಾರ್ಯವನ್ನು ಹೇಳೋದ್ರಲ್ಲಿ ನಿಷ್ಠೆ ಹೊಂದಿದೆ ಅಂತ ಹೇಳ್ತೀರೋ, ಪದಕ್ಕೂ ಪದಾರ್ಥಕ್ಕೂ ಸಂಸರ್ಗವನ್ನು ಹೇಳೋದಲ್ಲೇ ಇದೆ ಅಂತ ಯಾವ್ದನ್ನ ಹೇಳಿ ನೋಡೋಣ. ಹಿರಿಯತ ಹೇಳೋಣ, ಹೇಳಿ ನೋಡೋಣ. ಅಹಂ ಬ್ರಹ್ಮಾಸ್ಮಿ ಇದೆ. ಅಹಂ ಅನ್ನೋದು ಬ್ರಹ್ಮ ಅನ್ನೋದು ಉಪಕಾರಿ ಐಕನಿಷ್ಠತಾ ಅಂತ ಉತ ಮಾಡ್ಕೋಬೇಕು. ಉತ ಅಲ್ವಾ ಅಂತ ಆರ್ ಉತ್ತಮ ಊರ್ಧ್ವೋ ಪ್ರವರ್ತಕ ವಾಕ್ಯ ಪ್ರಶ್ನೆ. ಇದು 5 ವಿಕಲ್ಪ ಬಂದಿದೆ. ಚತುರ್ಥ ವಿಕಲ್ಪ, ತೃತೀಯ ವಿಕಲ್ಪ, ಪಂಚ 5 ವಿಕಲ್ಪ ಏನು ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಅಲ್ಲ, ಸ್ವಾರ್ಥ ಮಾತ್ರ ನಿಷ್ಠತ್ವವ ಅಥವಾ ಕಾರ್ಯಿಕ ನಿಷ್ಠತ್ವವ, ಪದಾರ್ಥ ಮಾತ್ರ ಸಂಸರ್ಗವ. ಅದು ಇನ್ನೂ 3-4-5 ಶ್ಲೋಕಗಳಲ್ಲಿ ಅದೇ ಚರ್ಚೆ. ಯಾವುದು ಸ್ವಾರ್ಥ ಮಾತ್ರಿಕ ನಿಷ್ಠತ್ವ? ವಾಕ್ಯಕ್ಕ ಅಂತ. ವಾಕ್ಯಕ್ಕ ಅಂತ. ವಾಕ್ಯವ ಪದವ? ಸ್ವಾರ್ಥ ಮಾತ್ರ ನಿಷ್ಠ ಪದಾನ ವಾಕ್ಯವು ವಾಕ್ಯವ ಕೇವಲ ತನ್ನ ಅರ್ಥವನ್ನು ಮಾತ್ರ ತಿಳಿಸುವುದರಲ್ಲಿ ನೋಂದು ಮಾಡಿದ್ದಾರೆ. ಹಂಗ್ ಬರ್ಕೊಳ್ಳಿ. ವಾಕ್ಯವು ತನ್ನ ಅರ್ಥ ಮಾತ್ರವನ್ನು ಹೇಳೋದಲ್ಲಿಯೇ ನೆಲೆ ನಿಂತಿದೆಯೋ, ತನ್ನ ಪದಗಳಿಗೆ ಕೇವಲ ತನ್ನ ಅರ್ಥವನ್ನು ಮಾತ್ರ ತಿಳಿಸುವುದರಲ್ಲಿ ವಾಕ್ಯವು ತನ್ನಲ್ಲಿರುವ ಪದಗಳಿಗೆ, ವಾಕ್ಯವು ತನ್ನಲ್ಲಿರುವ ಪದಗಳಿಗೆ ತನ್ನ ಅರ್ಥವನ್ನು ಮಾತ್ರ ಹೇಳೋದ್ರಲ್ಲಿ ತಾತ್ಪರ್ಯ ಇದೆಯೋ, ಉಳ್ಳದ್ದಾಗಿದೆಯೋ. ವಾಕ್ಯವು ತನ್ನಲ್ಲಿರುವ ಪದಗಳಿಗೆ ತನ್ನ ಅರ್ಥ ಮಾತ್ರವನ್ನು ಹೇಳೋದ್ರಲ್ಲಿ ನೆಲೆ ನಿಂತದ್ದಾಗಿದೆಯೋ ಅಂತಿರೋ, ಅಥವಾ ಏನೋ ಒಂದು ಮಾಡ್ಬೇಕು ಅನ್ನೋದ್ರಲ್ಲಿ ನೆಲೆ ನಿಂತಿದೆ ಎಂದಿರ್ತೀರೋ, ಪದಾರ್ಥ ಮಾತ್ರಕ್ಕೆ ಸಂಸರ್ಗವನ್ನ ಪುಸ್ತಕ ಕೆಲವು ಸಂಸರ್ಗ ಗಂಗಾಯಾಂಗ್ ಘೋಷ ಅದು ಸಂಸರ್ಗ ಅಲ್ಲ, ಲಕ್ಷಣಾರ್ಥ. ಅದ ಘಟೋಯಂ ಅಯಂ ಘಟ ಅನ್ನೋ ಸಂಸರ್ಗಾರ್ಥ. ಕೆಲವು ಸಂಸರ್ಗಾರ್ಥ, ಕೆಲವು ಲಕ್ಷಣಾರ್ಥ, ಕೆಲವು ಧ್ವನ್ಯರ್ಥ, ಕೆಲವು ವ್ಯಂಗ್ಯಾರ್ಥ, ಕೆಲವು ಇದು ಪರೋಕ್ಷಾರ್ಥ ಅಂತೆಲ್ಲ ಹೇಳ್ತಾರೆ. ಆ ಶಬ್ದಕೋಶಕ್ಕೂ ಪದಾರ್ಥಗಳಿಗೆ ಸಂಸರ್ಗ ತೋರಿಸೋದ್ರ ಮೂಲಕ ವಾಕ್ಯಾರ್ಥ ಆಗುತ್ತೆ. ಹಾಗರ್ಥ ಅಂತಂತೀರೋ, ಕಾರ್ಯವನ್ನು ಹೇಳೋದ್ರ ಮೂಲಕ ವಾಕ್ಯಾರ್ಥ ಆಗುತ್ತೆ ಅಂತೀರೋ. ಸಂಸರ್ಗ ಮಾತ್ರ ಅದ ಪದಾರ್ಥ ಮಾತ್ರ ಸಂಸರ್ಗ ಪರವಾಗಿದೆ ಎಂದುತ್ತೀರೋ, ಪದಾರ್ಥವು ಸಂಸರ್ಗ ಮಾತ್ರ ಪರವಾಗಿದೆ ಎಂದುತ್ತೀರೋ. ಇವರು ವಾಕ್ಯ ಅಂತ ಮಾಡಿದ್ರು, ಪದ ಅಂತಾನೆ ತಗೊಂಡು. ಹೌದಾ? ಪದಗಳು ತನ್ನ ಸಂಸರ್ಗ ಮಾತ್ರದಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ ಎಂದಿರ್ತೀರೋ, ಯಾವುದು ಎಂಬುದನ್ನು ಹೇಳಿರಿ. ಕಿಂಚಿತಿ ಈರ್ಯತ, ಯಾವುದು ನಿಮ್ಮ ಅಭಿಪ್ರಾಯ ಎಂಬುದಾಗಿ ಹೇಳಿರಿ. ಪದಗಳಿಗೆ ತನ್ನ ಅರ್ಥ ಹೇಳೋದು ಅಷ್ಟೇನೋ, ಕಾರ್ಯ ಹೇಳೋದೋ ಅಥವಾ ಸಂಸರ್ಗ ಹೇಳತ್ತೋ? ಪದಕ್ಕೆ ಹೊಂದೋದು, ವಾಕ್ಯಕ್ಕೆ ಹೊಂದಲ್ಲ. ವಾಕ್ಯಕ್ಕೆ ಬರ್ಕೊಂಡ್ರಲ್ಲ ಆರಂಭದಲ್ಲೇ, ಪದಕ್ಕೆ ಬರ್ಕೊಂಡು ಪದಗಳಿಗೆ ತನ್ನ ಅರ್ಥವನ್ನು ಹೇಳುವುದರಲ್ಲಿ ನಿಂತಿದೆಯೋ, ಹಾ
ಅಥವಾ ಪದಗಳು ಸಂಸರ್ಗ ಮಾತ್ರದಿಂದ ಇದೆಯೋ ಕಾರ್ಯ ಬಿಟ್ಬಿಟ್ಯಾ ಮಾಡೋ ಬೇರೆ ಮಾಡಬೇಕು ಆಮೇಲೆ ಕಾರ್ಯಕ್ಕೆ ಮಾತ್ರ ಇಷ್ಟ ಹೇಳಲ್ವಾ ಬರ್ಲಿಲ್ಲ ಕೊನೆ ಹೇಳುದು ಇಲ್ಲ ಕಣ ಅದೇ ಎರಡನೇ ಅದೇ ಹಿಂಗ್ ಅರ್ಥ ಆಗಲ್ಲ ಮಾಡೋದು ಪದಗಳು ಪದಗಳ ಅರ್ಥದೊಡನೆ ಕೂಡ್ಕೊಳ್ಳೋದೇ ಅದಕ್ಕೆ ಒಂದ್ 50 ಸಾವಿರ ತಗೊಂಬಂದಿ ಗತಿನ ಅಂತ ಹೇಳಿಲ್ವಾ ಒಂದ್ 50 ಸಾವಿರ ತಗೊಂಬಂದಿ ಅಂತ ಹೇಳಿಲ್ವಾ ಒಳಗೊಂಡು ರಾಮಕೃಷ್ಣ ಯಾಕೆ ಹೇಳ ಫೋನ್ ಮಾಡ್ಬೇಡಿ ಆ ಈ ಫೋನ್ ಮಾಡ್ಬೇಡಿ ಗುರು ಬಿಸಿ ಇದ್ದಾರೆ ಸುಮನಕ್ಕ ತೆಗಿಯ ಕೇಳ್ಬೇಕಂತೆ ಸುರೇಖ ಇಬ್ರು ಕೇಳ್ತಾ ಇದಾರೆ ಇಬ್ರು ಕೇಳ್ತಾರ ಇಬ್ರು ಕೇಳಿ ಕೇಳಿ ಎಕ್ಸಾಂಪಲ್ ಕೊಡಿ ಗುರುಗಳೇ. ಅಲ್ಲ ಇವಾಗ ನಾನು ಬ್ರಹ್ಮವಾಗಿದ್ದೇನೆ ಅಂದಾಗ ಆ ಬ್ರಹ್ಮನ ಪದ ತನ್ನ ಅಷ್ಟ ಆ ಶಬ್ದಾರ್ಥ ಮಾತ್ರ ಹೇಳತ್ತೋ ಅಥವಾ ಏನೋ ಒಂದು ಮಾಡೋದು ಅನ್ನೋದನ್ನ ಹೇಳತ್ತೋ ಅಥವಾ ಇನ್ಯಾವುದೋ ಒಂದು ಕನೆಕ್ಷನ್ ಇಟ್ಕೊಂಡಿದ್ಯೋ ಏನು ಅಭಿಪ್ರಾಯ ನಿಮ್ದು ಅಂತ. ನಾನು ಬ್ರಹ್ಮವಾಗಿದ್ದೀನಿ ಅನ್ನೋ ವಾಕ್ಯದಲ್ಲಿ ಆ ವಾಕ್ಯ ಅಹಂ ಬ್ರಹ್ಮಾಸ್ಮಿ ವಾಕ್ಯ ಇದೆಯಲ್ವಾ, ಅಹಂ ಪದ, ಬ್ರಹ್ಮ ಪದ, ಅಸ್ಮಿ ಪದ, ಈ 3 ಪದಗಳು ತಮ್ಮ ಅರ್ಥ ಮಾತ್ರ ಹೇಳತ್ತೋ ಅಥವಾ ಏನೋ ಕ್ರಿಯೆ ಮಾಡೋದನ್ನ ಹೇಳತ್ತೋ ಅಥವಾ ಇನ್ಯಾವುದೋ ಬೇರೆ ಸಂಸರ್ಗ ಇಟ್ಕೊಂಡಿದ್ಯೋ. ಸಂಸರ್ಗ ಅಂದ್ರೆ ಪುಸ್ತಕ ಅನ್ನೋ ಪದಕ್ಕೂ ಈ ವಸ್ತುವಿಗೂ ಸಂಸರ್ಗ ಇದೆ. ಈಗ ಬರೀ ಶಬ್ದಾರ್ಥ ಅಷ್ಟೇ, ಆ ಸಂಸರ್ಗಾರ್ಥ ಏನಿಲ್ಲ. ಬರೀ ಶಬ್ದಕ್ಕೊಂದು ಅರ್ಥ ಸಂಬಂಧ ಅರ್ಥ ಅಂತನಾ ಅಲ್ಲ, ಶಬ್ದಾರ್ಥ ಶಬ್ದ ಕೇಳಿದಾಗ ಅರ್ಥ ಆಗ ಶಬ್ದಾರ್ಥ, ಒಂದು ಪದಾರ್ಥವನ್ನ ಸೇರ್ಕೊಂಡ್ರೆ ಸಂಸರ್ಗಾರ್ಥ, ಒಂದು ಕ್ರಿಯೆಯನ್ನು ಹೇಳಿದ್ರೆ ಕ್ರಿಯಾರ್ಥ. ಈ 3 ಯಾವ್ದು ಅರ್ಥ ನೀವು ಹೇಳಿ. ಅದೇ 3ನೇ ಅರ್ಥ ಗೊತ್ತಾಗ್ಲಿಲ್ಲ. ಪದಗಳ ಸಂಸರ್ಗ ಅಂದ್ರೆ ಅದು ಏನಾದ್ರೂ ಒಂದು ಕ್ರಿಯೆ ಹೇಳ್ಬೇಕು, ಇಲ್ಲಾಂದ್ರೆ ಅರ್ಥ ಹೇಳ್ಬೇಕು. ಬೇರೆ ಅರ್ಥ ಅಂದ್ರೆ ಹೇಗೆ ಹೊಂದುತ್ತದೆ? ಅಲ್ಲ, ಇನ್ನೇನಾದ್ರು ಬೇರೆ ಲಕ್ಷ್ಯ, ವ್ಯಂಗ್ಯ, ಧ್ವನಿ ಈ ಅರ್ಥ ಎಲ್ಲ ಹೇಳ್ತಿರಲ್ಲ, ಅದನ್ನ ಇಟ್ಕೊಂಡಿದೀವಿ ಅಂತ. ಯಾವ ಅರ್ಥ ಇಟ್ಕೊಂಡಿದ್ಯಾ ಅಂತ ನೀವು ಅವ್ರನ್ನ ಕೇಳ್ತಾ ಇದಾರೆ. ಸಿದ್ಧಾಂತ ಕೇಳ್ತಾ ಇದ್ದಾರೆ ಗುರುಕ್ಷೇತ್ರ, ನೀವ್ ಹೇಳು ಯಾವ ಅರ್ಥ ಇಟ್ಕೊಂಡಿದ್ಯಾ. ಡಿತ್ತ ಡವಿತ್ತ ಅಂದ್ರೆ ಅದು ಶಬ್ದಾರ್ಥ. ಡಿತ್ತ ಡವಿತ್ತ ಶಬ್ದಾರ್ಥ. ಘಟ ಪಟ ಸಂಸರ್ಗಾರ್ಥ. ಹಾಗೆ ಕುರು ಜುಹುಯ ದಜ್ಜ ಇದು ಕ್ರಿಯಾರ್ಥ, ಕಾರ್ಯಕನಿಷ್ಠ. ಕ್ರಿಯಾಪದವು ಕಾರ್ಯಕನಿಷ್ಠ ಇರುತ್ತೆ, ನಾಮಪದವು ನಾಮಪದಾರ್ಥ ಇರುತ್ತೆ. ನಾಮಪದದಲ್ಲಿ ಕೆಲವು ಸಂಸರ್ಗಾರ್ಥ ಎಲ್ಲ ನಾಮಪದಗಳನ್ನು ಸಂಸರ್ಗನೇ ಬರ್ಬೇಕು. ಬರ್ಮಟ್ಟಿಗೆ ಇರೋದು. ಕೆಲವು ನಾಮ ಮಾತ್ರ ಬರುತ್ತಲ್ಲ, ಹೆಸರು ಅಷ್ಟೇ ಅಂತ ಆಗುತ್ತಲ್ಲ. ಅದೊಂದು ದಕ್ಷಿಣಾಮೂರ್ತಿನ ಒಂದು ಉತ್ತರಾಮೂರ್ತಿನ ಏನೋ, ಬಂಜೆ ಮಗ ಸಂಸರ್ಗ ಏನೋ, ಬಂಜೆ ಮಗ ಸಂಸರ್ಗಾರ್ಥ ಇಲ್ಲೇ ಇಲ್ಲ. ಮಾಂದ್ರಿಕ ಸಂಸರ್ಗಾರ್ಥ ಏನೋ, ಶಬ್ದಾರ್ಥ ಅಷ್ಟೇ ಅದು. ಅಲ್ಲ ಅಂದ್ರೆ ವ್ಯರ್ಥ ಅನ್ನೋ ತರ ಅಲ್ಲ, ಶಬ್ದಾರ್ಥ ವ್ಯರ್ಥ ಅವ್ಯರ್ಥ ಆಮೇಲೆ, ಮುಂಚೆ ಶಬ್ದಾರ್ಥ ಏನು ಅಂತ. ಅರ್ಥ ಮಾತ್ರ ವಸಾಯಿತ್ವೇ ವಾಕ್ಯಾರ್ಥ ಪ್ರತ್ಯಯ ಕುತಃ ಅಯ್ಯಸ್ಯಂಚ ಪ್ರಯೋಗಸ್ಯ ವ್ಯವಹಾರಾಕ್ಷಮಸ್ತತಃ. ಹಾಗ ಸಾರ್ಥ ಮಾತ್ರ ಹೀಗೆ ಇಟ್ಕೊಂಡಿದ್ದಾರೆ. ತಮ್ಮ ಅರ್ಥ ಇನ್ನೊಂದಕ್ಕೆ ಸೇರ್ಕೊಳ್ಳಲ್ಲ ಅಂತ. ತಾವು ಇನ್ನೊಂದಕ್ಕೆ ಸೇರ್ಕೊಳ್ಳದೆ ಹೋದ್ರೆ ಅದು ಸ್ವಾರ್ಥ ಮಾತ್ರ, ಇನ್ನೊಂದಕ್ಕೆ ಸೇರ್ಕೊಂಡ್ರೆ ಅದು ಇನ್ನೇ ವಿಶೇಷ ಅರ್ಥ, ಸಂಸರ್ಗಾರ್ಥ. ಒಂದಕ್ಕೊಂದು ಸೇರ್ಕೊಂಡು ಅರ್ಥ ಹೇಳುತ್ತೆ ಅಂತ. ಹಿಮಾಲಯದಲ್ಲಿರ್ತಕ್ಕಂತಹ ಬೆಟ್ಟ ತಾವರೆ ಹೂವನ್ನ ತೆಗೆದುಕೊಂಡು ಅಲ್ಲಿರುವಂತಹ ಕೇದಾರೇಶ್ವರಿಗೆ ಪೂಜೆ ಮಾಡಬೇಕು ಅಂತಂದ್ರೆ, ಹಿಮಾಲಯ, ಬೆಟ್ಟ ತಾವರೆ, ಹೂವು, ಕೇದಾರೇಶ್ವರ ಒಂದಕ್ಕೊಂದು ಸೇರ್ಕೊಂಡು ವಾಕ್ಯ ಅರ್ಥ ಕೊಡ್ತೀವಿ. ಇಲ್ಲಪ್ಪ ನಾನು ಯಾವ್ದಕ್ಕೂ ಸೇರ್ಕೊಳ್ಳಲ್ಲ, ಆ ಪದದಲ್ಲಿರುವ ವಾಕ್ಯದಲ್ಲಿರುವ ಪದಗಳು ನಾವು ಸ್ವತಂತ್ರ ಅಂತಂದ್ರೆ ವಾಕ್ಯಾರ್ಥ ಆಗಲ್ಲ. ವಾಕ್ಯದಲ್ಲಿರುವ ಪದಗಳು ತಮ್ಮ ಅರ್ಥ ಮಾತ್ರ ಹೇಳುತ್ತೆ, ಇನ್ನೊಂದು ಪದಗಳನ್ನು ಸೇರ್ಕೊಳ್ಳ ಎಂದಾದ್ರೆ ವಾಕ್ಯಾರ್ಥದ ಅರಿವು ಹೇಗಾಗತ್ತೆ? ಅವಾಗ ಆಗೋದೇ ಇಲ್ಲ.
ಆವಾಗ ಪ್ರಯೋಗವು ವ್ಯರ್ಥವೂ ಆಗುತ್ತೆ. ವ್ಯವಹಾರಕ್ಕೆ ವ್ಯವಹಾರಕ್ಕೆ ಅದು ಕ್ಷಮವಲ್ಲ, ಯೋಗ್ಯವಲ್ಲವಾದ್ರಿಂದ ಪ್ರಯೋಗವೂ ದಂಡವಾಗುತ್ತೆ. ಹೌದಾ? ಸ್ವಾರ್ಥ ಮಾತ್ರಾವಧಾಯಿತ್ವೇ ಅರ್ಥ ಇದು. ಪ್ರಯೋಗಸ್ಯ ವ್ಯವಹಾರಾಖ್ಯವತ್ವತಃ. ವಾಕ್ಯದಲ್ಲಿರುವ ಪದಗಳು ತಮ್ಮ ತಮ್ಮ ಅರ್ಥವನ್ನು ಮಾತ್ರ ಹೇಳುತ್ತೆ, ಬೇರೆ ಪದಗಳನ್ನು ಕೂಡಿಕೊಳ್ಳುವುದಿಲ್ಲ ಎಂದಾದರೆ ಎಂದು. ವಾಕ್ಯದಲ್ಲಿರುವ ಪದಗಳು ತಮ್ಮ ತಮ್ಮ ಅರ್ಥ ಮಾತ್ರ ಹೇಳುತ್ತೆ ಅಂದ್ರೆ ಅದಕ್ಕೆ ವಿವರಣೆ, ಬೇರೆ ಪದಗಳನ್ನು ಕೂಡ್ಕೊಳ್ಳೋದ ವಿವರಣೆ. ಬೇರೆ ಪದಗಳನ್ನೇ ಕೂಡಿಕೊಳ್ಳುವುದಿಲ್ಲ ಎಂದಾದರೆ ವಾಕ್ಯಾರ್ಥ ಹೇಗೆ ತಾನೇ ಆಗತ್ತೆ ಅವಾಗ? ಅಷ್ಟೇ ಅಲ್ಲ, ಆ ಪ್ರಯೋಗವು ವ್ಯವಹಾರಕ್ಕೆ ಯೋಗ್ಯವಲ್ಲವಾದ್ದರಿಂದ ವ್ಯರ್ಥವೂ ಆಗುತ್ತದೆ. ಸಾಕಾ? ಶಾಲೆ ಹೋಯ್ತಾ? ಶಾಲೆಗಳ ಛಳವದಿ ಈ ಛಳವದಿ ನಂಬ ಪದ ಕಳದಿಲ್ಲಪ್ಪ. ಛಳತ್ಪೋಷು ಛಳತಿದ್ದಾಗ ಬೇಜಾರು. ಹಾ, ಕಾತಿ ಛಳತ್ಪೋಷು ಬೇಜಾರಾಯ್ತು. ತುಂಬಾ ಇದೆ, ಬಿಡೋದಿಲ್ಲ. 900 ಕಮ್ಮಿ ಆಯ್ತು. $1200 ಕಡಿಮೆ.